ಅನುದಾನಿತ ಭಾರತ್ ಪ್ರೌಢಶಾಲೆ ಉಳ್ಳಾಲ 2024-25 ಶ್ರೀಮತಿ ಇಂದಿರಾ ಮೇಡಮ್ ಇವರ ಬೀಳ್ಕೊಡುಗೆ ಹಾಗೂ ಸಮವಸ್ತ್ರ ವಿತರಣಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದಂತಹ ಆದರವಾದಂತಹ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಪ್ರೀತಿಯ ಮಕ್ಕಳೇ, ಗುರುವೆಂದರೆ ಮೊಗದಲ್ಲಿ ಸಿಡುಕ ತೋರಿಸಿ ಹೃದಯದಲ್ಲಿ ಪ್ರೀತಿ ತುಂಬಿರುವ ಒಬ್ಬ ಅದ್ಭುತವಾದ ನಟ ಎಂಬ ಆದರ್ಶದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿನಿಯರಾದಂತಹ ಕುಮಾರಿ ಅನಿತಾ ಮತ್ತು ಬಳಗದವರಿಂದ ಪ್ರಾರ್ಥನೆ. ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತಹ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತೇನೆ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಆಡಳಿತ ಮಂಡಳಿಯ ಗಣ್ಯರಾದ ಬಾಬು ಬಂಗೇರ್ ಸರ್, ಶಾಲಾ ಸಂಚಾಲಕರಾದಂತಹ ರೋಹಿದಾಸ್ ಬಂಗೇರ್ ಸರ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಇದೀಗ ಭಾರತ್ PU ಕಾಲೇಜಿನ ಪ್ರಾಂಶುಪಾಲರು ಕೂಡ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಶಿಕ್ಷಕ ಸಂಘದ ಅಧ್ಯಕ್ಷರಾದಂತಹ ರೇಖಾ ಮೇಡಮ್ ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರನ್ನು ಬೀಳ್ಕೊಡುಗೆ ಹೊಂದಲಿರುವಂತಹ ಇಂದಿರಾ ಮೇಡಮ್ ಅವರನ್ನು, ಪ್ರೀತಿಯ ಮಕ್ಕಳನ್ನು ಹಾಗೂ ಶಿಕ್ಷಕ ವೃಂದವನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ವಿನಯ ಕುಮಾರಿ ಮೇಡಮ್ ಇವರು. ಎಲ್ಲರಿಗೂ ನಮಸ್ಕಾರ. ಇಂದು ಕಳೆದ 12 ವರ್ಷಗಳಿಂದ ನಮ್ಮ ಶಾಲೆಯ ಕಚೇರಿಯಲ್ಲಿ ಸಿಬ್ಬಂದಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ನಮ್ಮ ಪ್ರೀತಿಯ ಇಂದಿರಾ ಮೇಡಮ್ ಇವರ ನಿವೃತ್ತಿ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಅದರ ಜೊತೆಗೆ ನಾವು ಇನ್ನೊಂದು ಕಾರ್ಯಕ್ರಮವನ್ನು ಜೋಡಿಸಿಕೊಂಡಿದ್ದೇವೆ. ಏನಂದರೆ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರ ವಿತರಣಾ ಕಾರ್ಯಕ್ರಮವನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದೇವೆ. ಕಳೆದ ಅನೇಕ ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಮವಸ್ತ್ರವನ್ನು, ಪುಸ್ತಕವನ್ನು ಎಲ್ಲ ವಿತರಿಸ್ತಾ ಇದ್ದೇವೆ. ಒಂದು ಸರ್ಕಾರಿ ಶಾಲೆಯಲ್ಲಿ ಯಾವೆಲ್ಲ ಸೌಲಭ್ಯಗಳು ಲಭ್ಯವಿರ್ತವೆಯೋ ಆ ಎಲ್ಲ ಸೌಲಭ್ಯಗಳನ್ನು ನಮ್ಮ ಶಾಲೆಯಲ್ಲಿಯೂ ಕೂಡ ಒದಗಿಸಿಕೊಡೋದಕ್ಕೆ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ನಾವು ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಒಂದು ಖಾಸಗಿ ಶಾಲೆಯ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಒಂದು ಉತ್ತಮ ಗುಣಮಟ್ಟದ ಯೂನಿಫಾರ್ಮನ್ನು ಧರಿಸಿರ್ತಾರೋ ಅದೇ ರೀತಿಯ ಉತ್ತಮ ಗುಣಮಟ್ಟದ ಶಿಸ್ತುಬದ್ಧವಾದಂತಹ ಯೂನಿಫಾರ್ಮ್ನಲ್ಲಿ ನಮ್ಮ ಮಕ್ಕಳು ಇರಬೇಕು ಅಂತ ಹೇಳಿ ನಾವು ತುಂಬ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದೇವೆ. ಆ ಸಮವಸ್ತ್ರ ವಿತರಣೆಯಲ್ಲಿ ಪ್ರಮುಖ ಪಾತ್ರವನ್ನು ನಮ್ಮ ಶಾಲೆಯಲ್ಲಿ ವಹಿಸ್ತಾ ಇದ್ದದ್ದು ಅಂತ ಹೇಳಿದರೆ ಇಂದಿರಾ ಮೇಡಮ್. ಯಾವ ಮಕ್ಕಳಿಗೆ ಯಾವಾಗ ಎಕ್ಸ್ಟ್ರಾ ಯೂನಿಫಾರ್ಮ್ ಬೇಕು ಅದರದನ್ನೆಲ್ಲ ನೋಡಿಕೊಳ್ಳುವುದು, ಆ ಉಳಿದಂತಹ ಯೂನಿಫಾರ್ಮನ್ನು, ಬೆಲ್ಟನ್ನು ಕ್ರಮಬದ್ಧವಾಗಿ ತೆಗೆದಿಡುವುದು, ಆ ಮಕ್ಕಳ ಲೆಕ್ಕಾಚಾರ ಎಲ್ಲ ಇಟ್ಟುಕೊಳ್ಳುವುದು ಎಲ್ಲವನ್ನು ಅವರು ಮಾಡ್ತಾಯಿದ್ರು. ಹಾಗಾಗಿ ಅವರ ಉಪಸ್ಥಿತಿಯಲ್ಲಿಯೇ ಈ ಸಮವಸ್ತ್ರ ಕಾರ್ಯಕ್ರಮವನ್ನು, ವಿತರಣಾ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ನಮ್ಮ ಅಭಿಲಾಷೆ. ಹಾಗೆ ಇವತ್ತು ಅದಕ್ಕೆ ಸರಿಯಾಗಿ ಸಮಯ ಕೂಡ ಸೇರಿ ಬಂದಿದೆ.
ಇಂದಿರಾ ಮೇಡಮ್ನವರ ಬಗ್ಗೆ ನಾನು ಖಂಡಿತವಾಗಿ ಒಂದೆರಡು ಮಾತುಗಳನ್ನು ಹೇಳಲೇಬೇಕು. ಅತ್ಯಂತ ಮಿತಭಾಷಿಯವರು, ಎಲ್ಲಿಯೂ ಯಾರಲ್ಲಿಯೂ ವಿಪರೀತ ಸಲುಗೆ ಅಂತ ಹೇಳಿ ಇಲ್ಲವೇ ಇಲ್ಲ, ಹಾಗೆಂತ ಯಾರಲ್ಲಿಯೂ ವೈಮನಸ್ಯವಿಲ್ಲ. ಸ್ಥಿತಪ್ರಜ್ಞರು ಖಂಡಿತವಾಗಿ. ಶಾಲೆಗೆ ಎಲ್ಲರಿಗಿಂತ ಮೊದಲು, ಯಾವಾಗಲೂ ರಜೆ ಇರಲಿ ಶಾಲಾ ದಿನಗಳಿರಲಿ, ಎಲ್ಲರಿಗಿಂತ ಮೊದಲು ಶಾಲೆಗೆ ಬರುವುದು ಇಂದಿರಾ ಮೇಡಮ್. 8:30ಗೆ ಮೊದಲು ಅವರು ಶಾಲೆಗೆ ಬಂದಾಗ್ತದೆ. ನಿಜವಾಗಿ ಎಲ್ಲರಿಗಿಂತ ದೂರದಿಂದ ಬರುವವರವರು, ಆದರೆ ಎಲ್ಲರಿಗಿಂತಲೂ ಬೇಗ ಬರುವುದು ಅವರೇ. ಬಂದ ನಂತರ ಸುಮ್ಮನೆ ಬಂದಿದ್ದೇನೆ ಅಂತ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಬೆಳಿಗ್ಗೆ ಬಂದು ಸಂಜೆ ಮನೆಗೆ ಹೋಗುವ ತನಕ ಒಂದಲ್ಲ ಒಂದು ಕೆಲಸದಲ್ಲಿ ತೊಡಗಿಸಿಕೊಳ್ತಾರೆ ಅವರು. ನಾವೆಲ್ಲ ಸ್ಟಾಫ್ ಏನು ಮಾತಾಡ್ತೇವೆ ಅಂದರೆ, ಮನೆಯಲ್ಲಿ ಒಂದು ತಾಯಿ ಇದ್ದ ಹಾಗೆ ಅವರು ನಮಗೆ ಶಾಲೆಯಲ್ಲಿ. ತಾಯಿ ಯಾವ ಕೆಲಸ ಮಾಡ್ತಾರೆ ಅಂತ ಕೇಳಿದರೆ ಯಾವ ಕೆಲಸ ಅಂತ ನಮಗೆ ಹೇಳಲಿಕ್ಕೆ ಕಷ್ಟ. ತಾಯಿ ಎಲ್ಲ ಕೆಲಸವನ್ನು ಮಾಡ್ತಾರೆ, ಎಲ್ಲ ಕೆಲಸವನ್ನು ನೋಡಿಕೊಳ್ತಾರೆ. ನಮ್ಮ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ರಾಜೇಶ್ವರಿ ಅವರು ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಅವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಶಾಲೆಯ ಆಧಾರ ಸ್ತಂಭಗಳಲ್ಲಿ ಒಬ್ಬರಾದಂತಹ ಮಾಜಿ ಅಧ್ಯಕ್ಷರಾದ ಶ್ರೀ ಸದಾನಂದ ಬಂಗೇರ ಸರ್ ಅವರು ಕ್ಲಪ್ತ ಸಮಯದಲ್ಲಿ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿರಾ ಮೇಡಮ್ರವರ ಬಗ್ಗೆ ಹೇಳುವುದಾದರೆ, ಇಂಥದೇ ಕೆಲಸ ಅಂತ ಹೇಳಿಲ್ಲ ಅವರಿಗೆ. ಬೆಳಿಗ್ಗೆ ಬಂದಾಗ ಮೊದಲು ಸ್ವಚ್ಛತೆಯ ಕಡೆ ಗಮನ ಕೊಡ್ತಾರೆ. ಆಮೇಲೆ ಬಿಸಿಯೂಟಕ್ಕೆ ಯಾವ ತರಕಾರಿ ಇವತ್ತು ಏನು ಮಾಡಬೇಕು, ಮೆನು ಏನು, ಯಾವುದೇ ತರಕಾರಿ ಲಭ್ಯ ಇದೆ, ಯಾವುದನ್ನು ತರಿಸಬೇಕು, ಯಾವ ದಿನಸಿಗೆ ಏನು ಮಾಡಬೇಕು, ಇದೆಲ್ಲವನ್ನು ಅವರೇ ನೋಡಿಕೊಳ್ಳೋದು. ಹಾಲಿನ ಪ್ಯಾಕೆಟ್ ಹೇಗಿದೆ, ಎಕ್ಸ್ಪೈರಿ ಆಗಿದ್ದ, ಯಾವಾಗ ಅದನ್ನು ಆ ಪ್ಯಾಕೆಟನ್ನು ಮುಗಿಸಿ ಆಗಬೇಕು, ಹೀಗೆ ಎಲ್ಲ ಲೆಕ್ಕಾಚಾರ ಅವರಲ್ಲಿರ್ತದೆ. ಶಾಲೆಯಲ್ಲಿ ನನಗೆ ಬೇರೆ ಈಗ ಕ್ಲಾಸ್ ರೂಮಿಗೆ ಹೋದರೆ ಯಾವ ಕ್ಲಾಸಿನಲ್ಲಿ ಕಿಟಕಿ, ಬಾಗಿಲ, ಬೆಂಚ್, ಡೆಸ್ಕ್ ಏನಾದರೂ ಕಟ್ಟಾಗಿದ, ಟ್ಯೂಬ್ ಸರಿ ಇಲ್ವಾ, ಫ್ಯಾನ್ ಸರಿ ಇಲ್ವಾ, ಎಲ್ಲಿ ಆದರೂ ಪೈಪ್ ಎಲ್ಲಿ ಆದರೂ ಕಟ್ಟಾಗಿದ್ರೆ ಅದು ಗೊತ್ತಾಗ್ತದೆ. ಯಾವ ಟ್ಯಾಪ್ ಮಕ್ಕಳ ಕೈಯಿಂದಲ್ಲ ಯಾವುದೋ ಕಾರಣದಿಂದ ತುಂಡಾಗಿದ್ದರೆ ಅದು ಗೊತ್ತಾಗ್ತದೆ. ವಾಶ್ರೂಮಲ್ಲಿ ಸರಿ ಇದೆಯಾ ಇಲ್ವಾ, ನೀರು ಬರ್ತಾ ಇದೆಯಾ ಇಲ್ವಾ, ಮಾಡು ಸೋರ್ತರ ಮಳೆಗಾಲದಲ್ಲಿ ಮತ್ತೊಂದು ದೊಡ್ಡ ಸಮಸ್ಯೆ ಅದು, ಎಲ್ಲಿ ಸೋರಿಕೆ ಆಗ್ತದೆ. ಈ ಎಲ್ಲ ವ್ಯವಸ್ಥೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಹಾಗೆಂತ ಅದನ್ನು ಟಾಮ್ ಟಾಮ್ ಅಂತ ಹೇಳ್ತಾ ಬರೋದಿಲ್ಲ. ಬಂದು ಹೀಗೆ ಆಗಿದೆ ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ಅವರಿಗೆ ಸಾಧ್ಯ ಇರುವಲ್ಲಿ, ಈಗ ನಮ್ಮ ಇಲೆಕ್ಟ್ರಿಷಿಯನ್ ರಾಕೇಶ್ ಇದ್ದಾರೆ, ಕೆಲವೆಲ್ಲ ಅವರ ಮೂಲಕ ಆಗೋದಾದರೆ ಇಂದಿರಾ ಮೇಡಮೇ ಫೋನ್ ಮಾಡಿ ನೋಡಿ ಹೀಗೆ ಆಗಿದೆ, ಬಂದು ಸರಿ ಮಾಡಿಸಿಕೊಡಿ ಅಂತ ಅವರೇ ಕಾಲ್ ಮಾಡ್ತಾರೆ. ಈ ರೀತಿಯಾಗಿ ಶಾಲೆಯಲ್ಲಿ ಒಂದು ಥರ ಸ್ಥಿತಪ್ರಜ್ಞರ ಹಾಗೆ ಇದ್ದುಕೊಂಡು ಎಲ್ಲ ಕೆಲಸಗಳಲ್ಲಿ ನಮ್ಮ ಜೊತೆಯಲ್ಲಿ ಸ್ಪಂದಿಸ್ತಾ ಎಲ್ಲರೊಂದಿಗೆ ಒಳ್ಳೆಯದರಲ್ಲಿದ್ದವರವರು. ನಮ್ಮಲ್ಲಿ ಅವರ ಕಷ್ಟಗಳನ್ನೆಲ್ಲ ಯಾವತ್ತೂ ಹೇಳಿಕೊಂಡವರೇ ಅಲ್ಲ. ಹಾಗೆಂತ ಎಲ್ಲರ ಕಷ್ಟಗಳಿಗೂ ಅವರು ಆಗ್ತಾರೆ. ಇಷ್ಟರ ತನಕ ಯಾರೊಂದಿಗೆ ಕೂಡ ಅವರು ವೈಮನಸ್ಯ ಅನ್ನೋದನ್ನು ಮಾಡಿಯೇ ಇರಲಿಕ್ಕಿಲ್ಲ ಖಂಡಿತವಾಗಿ. ಬರೀ ಒಂದು ಸ್ಟಾಫ್ ಅಂತಲ್ಲ, ಎಲ್ಲ ಮಕ್ಕಳ ಸ್ವಭಾವ ಗೊತ್ತಿದೆ ಅವರಿಗೆ. ಯಾವ ಮಕ್ಕಳು ಎಷ್ಟೊತ್ತಿಗೆ ಬರ್ತಾರೆ, ಯಾರು ಕ್ಲಾಸಿನಲ್ಲಿ ಓದ್ತಾ ಇರ್ತಾರೆ, ಯಾರು ಬೇರೆ ಆಚೆ ತಿರುಗ್ತಾರೆ, ಯಾರು ಕ್ಲಾಸಿನ ಶಿಸ್ತನ್ನು ನೋಡಿಕೊಳ್ತಾರೆ, ಈ ಎಲ್ಲ ವಿಷಯ ಅಷ್ಟೇ ಅಲ್ಲ, ಅವರ ಪರ್ಸನಲ್ ವಿಷಯಗಳು ಕೂಡ, ಯಾರಿಗೆ ಮನೆಯಲ್ಲಿ ಏನು ಕಷ್ಟ ಇದೆ ಆ ವಿಚಾರಗಳನ್ನು ಕೂಡ ಅವರು ತಿಳ್ಕೊಂಡಿದ್ದಾರೆ. ಹಾಗೆ ಒಂದು ಶಾಲೆಯಲ್ಲಿ ನಾನು ಆಗಲೇ ಕೇಳಿದ ಹಾಗೆ ಗೃಹಿಣಿ ಗೃಹ ಮುಚ್ಚತೆ ಅಂತ ಹೇಳ್ತೇವಲ್ಲ, ಆ ರೀತಿಯಾಗಿ ಶಾಲೆಯಲ್ಲಿ ಕೆಲಸ ಮಾಡಿದವರು ನಮ್ಮ ಇಂದಿರಾ ಮೇಡಮ್. ನನಗೆ ಒಮ್ಮೆ ಅವರಿಗೆ ಮೇಡಮ್ ಇದು ಯಾಕೆ ಮಾಡಲಿಲ್ಲ ಹಾಗೆ ಹೇಳಲಿಕ್ಕೆ ಇಷ್ಟು ವರ್ಷದಲ್ಲಿ ಒಮ್ಮೆಯೂ ಅವಕಾಶವೇ ಕೊಟ್ಟವರಲ್ಲ. ಅವರು ಯಾವ ಕೆಲಸ ಮಾಡಬೇಕು ಅಂತ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಏನೂ ಹೇಳಿಸಿಕೊಳ್ಳದೆ ಎಲ್ಲ ಕೆಲಸವನ್ನು ನಿಭಾಯಿಸಿಕೊಂಡು ಬಂದಿದ್ದಾರೆ. ನಿಜವಾಗಿ ಅವರಿಗೆ ರಿಟೈರ್ ಆಗುವಾಗ ಎಲ್ಲ ನಮ್ಮ ಸ್ಟಾಫಲ್ಲಿ ಎಲ್ಲರಿಗೂ ಕೂಡ ಬೇಸರ ಆಗಿದೆ. ಈಗ ಒಂದು ಕಾರ್ಯಕ್ರಮ ಉದ್ಘಾಟನೆಗೆ ಬೇಕಾಗಿ ದೀಪವನ್ನು ಹುಡುಕುವಾಗಲೂ ಕೂಡ ಅದು ಇಂದಿರಾ ಮೇಡಮ್ ಇದ್ರೆ ಅದು ಮಾಡ್ತಿದ್ರಲ್ಲ. ಯಾವ ಮಕ್ಕಳಲ್ಲಿ ಯಾವ ಕೆಲಸ ಮಾಡಿಸಬೇಕು ಅಂತ ಕೂಡ ಅವರಿಗೆ ಗೊತ್ತಿರ್ತದೆ. ಯಾರಾದರೂ ಅತಿಥಿಗಳು ಬಂದಾಗ ಯಾರಲ್ಲಿ ಹೇಳಬೇಕು, ಮಾಸ್ಟರ್ಗಳಲ್ಲಿ ಆದರೆ ಯಾವ ಮಾಸ್ಟರಲ್ಲಿ ಹೇಳಬೇಕು, ಮಕ್ಕಳಲ್ಲಿ ಆದರೆ ಯಾವ ಮಕ್ಕಳಲ್ಲಿ, ಇದೆಲ್ಲ ಗೊತ್ತಿರ್ತದೆ. ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗ್ತಾ ಇದ್ರು. ನಮಗೆ ಪಾಠದ ಮಧ್ಯದಲ್ಲಿ ಬಹುಶಃ ಈ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಖಂಡಿತವಾಗಿ ಒಂದು ಕಷ್ಟ ಆಗಬಹುದು. ಇನ್ನು ಮೇಲೆ ಖಂಡಿತ ಅವರು ಶಾಲೆಯಲ್ಲಿ ಇಲ್ಲದೇ ಇರುವುದು ಖಂಡಿತ ಅರಿವಿಗೆ ಬರಬಹುದು. ಆದರೂ ಯಾರಿಗೇ ಆಗಲಿ ನಿವೃತ್ತಿ ಅನ್ನೋದು ನಿರೀಕ್ಷಿತವೇ. 60 ವರ್ಷ ಆಗುವಾಗ ರಿಟೈರ್ ಆಗಲೇಬೇಕು. ಇಂದಿರಾ ಮೇಡಮ್ಗೆ ಕೂಡ ಅದೇ ರೀತಿಯಾಗಿ ನಿವೃತ್ತಿ ಆಗ್ತಾ ಇದೆ.
ದೇವರು ಅವರಿಗೆ ಅತ್ಯಂತ ಸುಶಿಕ್ಷಿತರು ಸುಂದರರು ಆದ ಇಬ್ಬರು ಮಕ್ಕಳನ್ನು ಕೊಟ್ಟಿದ್ದಾರೆ. ಅತ್ಯುತ್ತಮರಾದ ಇಬ್ಬರು ಅಳಿಯಂದಿರನ್ನು ಕೊಟ್ಟಿದ್ದಾರೆ. ಅವರ ಫ್ಯಾಮಿಲಿಯವರು ಇದ್ದಾರೆ ಇಲ್ಲಿ. ಈಗಾಗಲೇ ಅವರ ಮಗಳು, ಅಳಿಯ, ತಮ್ಮಂದಿರು, ಆತ್ಮೀಯರು ಎಲ್ಲ ಬಂದಿದ್ದಾರೆ. ಮನೆಯಲ್ಲಿ ಕೂಡ ಅವರು ಅದೇ ರೀತಿಯಾದಂತಹ ಒಂದು ವೈಶಿಷ್ಟ್ಯವನ್ನು ಕಾಪಾಡಿಕೊಂಡಿದ್ದಾರೆ ಅಂತ ಅನ್ನಿಸ್ತದೆ. ಹಾಗಾಗಿ ಇಷ್ಟು ಮಂದಿ ಬಂದಿದ್ದಾರೆ. ಮೊಮ್ಮಕ್ಕಳನ್ನು ಕೂಡ ನಾವು ಕಾಣ್ತೇವೆ. ಮತ್ತು ಒಬ್ಬಳು ಮಗಳು ಚೆನ್ನೈಯಲ್ಲಿ ಇರುವುದು, ಮಗಳು ಅಳಿಯ, ಹಾಗಾಗಿ ಅವರು ಬರಲಿಲ್ಲ. ಮತ್ತು ಉಳಿದ ಹಾಗೆ ಅವರ ಅತ್ಯಂತ ಆತ್ಮೀಯ ವರ್ಗದವರು ಸಹ ಇಲ್ಲಿ ಬಂದಿದ್ದಾರೆ. ಅವರಿಗೆ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ಇಂದಿರಾ ಮೇಡಮ್ರವರಿಗೆ ನಿವೃತ್ತಿಯ ನಂತರ ಸಕಲ ಆರೋಗ್ಯ, ಐಶ್ವರ್ಯ, ನೆಮ್ಮದಿಯ ಬದುಕನ್ನು ಕೊಡಲಿ. ಅವರ ಕುಟುಂಬ ವರ್ಗದವರಿಗೂ ಕೂಡ ದೇವರು ಆರೋಗ್ಯವನ್ನು, ನೆಮ್ಮದಿಯನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ನಾನು. ಅದೇ ನಮ್ಮ ಈ ಒಂದು ಆತ್ಮೀಯ ಕಾರ್ಯಕ್ರಮ, ಸಹೃದತೆಯಿಂದ ಎಲ್ಲ ಸ್ಟಾಫ್ನವರು ಸೇರಿ ಮಾಡ್ತಾ ಇರುವ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲಾ ನಮ್ಮೆಲ್ಲರ ಹಿರಿಯರು, ನಮ್ಮೆಲ್ಲರ ಆತ್ಮೀಯರು, ಈ ಶಾಲೆಯ ಮಾಜಿ ಅಧ್ಯಕ್ಷರು ಆದಂತಹ ಶ್ರೀಯುತ ಸದಾನಂದ ಬಂಗೇರ ಸರ್ ಅವರು ಆಗಮಿಸಿದ್ದಾರೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ಳುತ್ತಾ ಸರ್ ತಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ನಮ್ಮ ಶಾಲಾ ಸಂಚಾಲಕರಾದ ಶ್ರೀಯುತ ರೋಹಿದಾಸ್ ಬಂಗೇರ ಸರ್ ವೇದಿಕೆಯಲ್ಲಿದ್ದಾರೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಲಿಕ್ಕೆ ನಮಗೆ ಎಲ್ಲ ರೀತಿಯಲ್ಲಿಯೂ ಸಹಕಾರವನ್ನು ನೀಡಿದವರು ರೋಹಿದಾಸ್ ಬಂಗೇರ ಸರ್ ಅವರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು, ಸ್ವಾಗತವನ್ನು ಕೋರ್ತಾರೆ. ನಮ್ಮ ಅಧ್ಯಕ್ಷರಷ್ಟೇ ಅನುಭವಿ, ಮಾರ್ಗದರ್ಶಕರು, ಹಿರಿಯರು ಆದಂತಹ ಇನ್ನೋರ್ವ ವ್ಯಕ್ತಿ ಅಂದರೆ ನಮ್ಮ ಶಾಲೆಯ ಮಾಜಿ ಸಂಚಾಲಕರಾದ ಶ್ರೀ ಬಾಬು ಬಂಗೇರ ಸರ್ ಅವರು. ಯಾರ ನಿವೃತ್ತಿಯ ಸಂದರ್ಭದಲ್ಲಿಯೂ ಈ ಹಿರಿಯರು ಇರಲೇಬೇಕು ಅಂತ ಪ್ರತಿಯೊಬ್ಬರು ರಿಟೈರ್ ಆಗುವವರು ಬಯಸ್ತಾರೆ. ಅವರು ಕೂಡ ದೇವರ ಅನುಗ್ರಹದಿಂದ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್ ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಹಿರಿಯರು ನಮ್ಮ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಮಧ್ಯಸ್ಥರು. ಅಷ್ಟೇ ಅಲ್ಲ, ನಮಗೆ ಅವರು ಇನ್ನೂ ವೈಯಕ್ತಿಕವಾಗಿ ಹೆಚ್ಚು ಆತ್ಮೀಯರು ಅಂತ ಹೇಳಿದರೆ ಇಲ್ಲಿರುವ ಎಲ್ಲರಿಗೆ ಕೂಡ ಅವರನ್ನು ನೋಡುವಾಗ ಒಂದು ಮನಸ್ಸಿನಲ್ಲಿ ಖುಷಿ ಬಂತಂದರೆ, ಅವರು ಈ ಶಾಲೆಯಲ್ಲಿ ಕ್ಲರ್ಕ್ ಆಗಿ, ಲೈಬ್ರೇರಿಯನ್ ಆಗಿ ಅತ್ಯಂತ ನಿಷ್ಠೆಯಿಂದ ಕೆಲಸವನ್ನು ಮಾಡಿದವರು ಗಂಗಾಧರ ಸುವರ್ಣರವರು. ಅವರನ್ನು ಕೂಡ ನಾವು ಶಾಲೆಯಲ್ಲಿ ಸುಮ್ಮನೆ ಕುಳಿತದ್ದು ಅಂತ ಇಲ್ಲ. ಅವರು ಹೇಳ್ತಾ ಇದ್ದ ಒಂದು ಮಾತು ನನಗೆ ಈಗಲೂ ನೆನಪಿದೆ. ಏನು ಕೆಲಸ ಇಲ್ಲ ಅಂದರೆ ಬಂದು ನನ್ನ ಹೇಳಿ ಟೀಚರ್, ನನಗೆ ಬೋರ್ ಆಗ್ತದೆ ಟೀಚರ್, ಏನು ಕೆಲಸ ಇಲ್ಲ ಅಂತ. ಹಾಗೆ ಅವರು ಕೂಡ ಪ್ರೀತಿ ಇಟ್ಟು ಇಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್ ತಮ್ಮನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆಯಲ್ಲಿ ನಮಗೆ ಮಾಜಿ ಸಂಚಾಲಕರಾಗಿ ನಮ್ಮ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡಿದಂತಹ ಇನ್ನೋರ್ವ ಹಿರಿಯರು ನಮ್ಮ ಮಾಜಿ ಸಂಚಾಲಕರು ಯಶವಂತ್ ಸರ್. ಸರ್ ಪ್ರೀತಿಯಿಂದ ತಮ್ಮನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಭೈರವದಿಂದ ಇನ್ನೋರ್ವ ಅತಿಥಿ ಬಂದಿದ್ದಾರೆ, ದೀಪಕ್ ರಾಜ್ ಸರ್, ಆಡಳಿತ ಮಂಡಳಿಯ ಸದಸ್ಯರು. ಅವರ ಪತಿ ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿ. ನನಗೆ ಅದು ತುಂಬ ಸಂತೋಷದ ವಿಷಯ. ನಮ್ಮ ಪ್ರಮುಖ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂದರೆ ಇಂದಿರಾ ಮೇಡಮ್ ಹಾಗೂ ಅವರ ಕುಟುಂಬ ವರ್ಗದವರೆಲ್ಲರೂ ಬಂದಿದ್ದಾರೆ. ನಿಮಗೆ ಹಾಗೂ ನಿಮ್ಮ ಕುಟುಂಬ ವರ್ಗದವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ನಮ್ಮ ಅನಸೂಯ ಮೇಡಮ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಅದೇ ರೀತಿ ನಮ್ಮ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಕೂಡ ಕಾರ್ಯಕ್ರಮಕ್ಕೆ ಸಕಾಲದಲ್ಲಿ ಬಂದು ಹಾಜರಾಗಿದ್ದಾರೆ. ಮೇಡಮ್ ನಮಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದಾರೆ.
ಸಂಘದ ಸದಸ್ಯೆ, ಅಧ್ಯಕ್ಷೆ, ತಾಯಂದಿರ ಸಭೆಯ ಅಧ್ಯಕ್ಷೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಶ್ರೀಮತಿ ರೇಖಾರವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದು ಕಾರ್ಯಕ್ರಮಕ್ಕೆ ಹಾಜರಾಗಿರುವ ಎಲ್ಲ ಸಹೋದ್ಯೋಗಿಗಳನ್ನು ಹಾಗೂ ಇಂದಿರಾ ಮೇಡಮ್ ರವರ ಬೀಳ್ಕೊಡುಗೆಯ ಸಮಾರಂಭದಲ್ಲಿ ಸಾಕ್ಷಿಭೂತರಾಗಿರುವ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ನಾನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರನ್ನು ಪ್ರೀತಿಯಿಂದ ಸ್ವಾಗತಿಸಿದ ಮುಖ್ಯ ಶಿಕ್ಷಕರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ಅನಿತಾ ಅವರು ಹೂವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನು ಅತ್ಯಂತ ಪ್ರೀತಿಯಿಂದ ನಾನು ಮನವಿ ಮಾಡಿಕೊಳ್ತೇನೆ. ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಶಾಲೆಯ ಪರವಾಗಿ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಪ್ರೀತಿಯ ಮಕ್ಕಳೇ, ಮುಂದಿನ ಕಾರ್ಯಕ್ರಮದ ಅಂಗವಾಗಿ ಪ್ರತಿ ವರ್ಷವೂ ಕೂಡ ನಾವು 8, 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ಶಾಲೆಯ ವತಿಯಿಂದ ವಿತರಿಸ್ತಾ ಇದ್ದೇವೆ. ಇದರೊಟ್ಟಿಗೆ ನಾವು ಸಮವಸ್ತ್ರದ ವಿತರಣಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ವೇದಿಕೆಯಲ್ಲಿರುವಂತಹ ನಮ್ಮೆಲ್ಲರ ಹಿರಿಯರು ಆದಂತಹ ನಮ್ಮ ಮಾರ್ಗದರ್ಶಕರು ಆದಂತಹ ಶ್ರೀ ಸದಾನಂದ ಬಂಗೇರ್ ಸರ್ ಅವರು 8ನೇ ತರಗತಿಯ ಮಕ್ಕಳಿಗೆ ಸಮವಸ್ತ್ರವನ್ನು ವಿತರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. 8ನೇ ತರಗತಿಯ ಮಕ್ಕಳು ದಯಮಾಡಿ ಒಂದು ಲೈನಲ್ಲಿ ಬರಬೇಕಾಗಿ ವಿನಂತಿ. ಬೇಗ ಬನ್ನಿ. ಬಾಲಕರಿಗೆ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಹಿರಿಯರಾದಂತಹ ಬಾಬು ಬಂಗೇರ್ ಸರ್ ಅವರು ವಿತರಿಸಬೇಕಾಗಿ ವಿನಂತಿ. ಹುಡುಗರು ಮತ್ತು ಹುಡುಗಿಯರು ಲೈನಲ್ಲಿ ಬರಬೇಕು. ಹುಡುಗಿಯರು ಮೊದಲು ಬನ್ನಿ. ಹುಡುಗಿಯರು 9ನೇ ತರಗತಿಗೆ ಹೊಸತಾಗಿ ದಾಖಲಾದ 9ನೇ ತರಗತಿಯ ವಿದ್ಯಾರ್ಥಿನಿಯರು ಬನ್ನಿ ಬೇಗ. ಈ ಮಕ್ಕಳಿಗೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಆರಾಧಕರಾದಂತಹ ಗಂಗಾಧರ್ ಸರ್ ಅವರು ವಿತರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಹುಡುಗರು ಬನ್ನಿ. ಹುಡುಗರು ಲೈನಲ್ಲಿ ನಿಲ್ಲಿ. ಧನ್ಯವಾದಗಳು ಸರ್.
ಶಿಕ್ಷಕರಾದಂತಹ ರೋಹಿದಾಸ್ ಬಂಗೇರ್ ಸರ್ ಅವರು 9ನೇ ತರಗತಿಯ ಹುಡುಗರಿಗೆ ಸಮವಸ್ತ್ರವನ್ನು ವಿತರಿಸಿ 10ನೇ ತರಗತಿಯ ವಿದ್ಯಾರ್ಥಿನಿಯರು ದಯಮಾಡಿ ಎದುರು ಬನ್ನಿ. ಧನ್ಯವಾದಗಳು ಸರ್. ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಯೂ ಆಗಿರುವಂತಹ ಸಂಚಾಲಕರಾಗಿದೆ. ಧನ್ಯವಾದಗಳು ಸರ್. ಮುಂದಿನ ಮಕ್ಕಳಿಗೆ ದೀಪಕ್ ರಾಜ್ ಸರ್ ಅವರು ಸಮವಸ್ತ್ರವನ್ನು ಧನ್ಯವಾದಗಳು ಸರ್. ಮುಂದಿನ ಮಕ್ಕಳಿಗೆ ಇಂದಿರಾ ಮೇಡಮ್ ವಿತರಿಸಬೇಕಾಗಿ ವಿನಂತಿ ಮಾಡ್ತೇನೆ. ವಸ್ತ್ರವನ್ನು ವಿತರಿಸಿ ಶುಭ ಹಾರೈಸಿದಂತಹ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ನಾನು ಶಾಲೆಯ ಪರವಾಗಿ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ನಮ್ಮೆಲ್ಲರ ಹಿರಿಯರಾದಂತಹ ಬಾಬು ಬಂಗೇರ್ ಸರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು. ಅಧ್ಯಕ್ಷರಾದ ಉಳ್ಳಾಲ ಗೌರವ ಸಂಘದ ಮಾಜಿ ಅಧ್ಯಕ್ಷರು, ಈ ಶಾಲೆಯ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಸದಾನಂದ ಬಂಗೇರವರೇ, ನಮ್ಮ ಈ ಶಾಲೆಯಲ್ಲಿ ದುಡಿದಂತಹ ಹಲವಾರು ವರ್ಷಗಳ ಕಾಲ ಸಾರ್ಕಾಗಿ ದುಡಿದು ಈಗ ಉಳ್ಳಾಲ ಮಗರ ಸಂಘ ನಡೆಸಿರುವ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಮಧ್ಯಸ್ಥರಾಗಿರುವಂಥ ಗಂಗಾಧರ ಸುವರ್ಣರವರೇ, ಶಾಲಾ ಸಂಚಾಲಕರಾದ ರೋಹಿದಾಸ್ ಬಂಗೇರವರೇ, ಶಾಲಾ ಮಾಜಿ ಸಂಚಾಲಕರಾದ ಯಶವಂತ್ ಅಮೀನ್ರವರೇ, ಶಾಲಾ ಸಮಿತಿಯ ಸದಸ್ಯರಾದ ದೀಪಕ್ ರಾಜ್ರವರೇ, ಅದೇ ರೀತಿ ಶಾಲಾ ಟ್ರಾನ್ಸ್ಫರರಾದ ಅನುಸೂಯರವರೇ, ಶಾಲಾ ಮುಖ್ಯೋಪಾಧ್ಯಾಯರಾದ ವಿನಯ ಟೀಚರ್ ಅವರೇ, ನಮ್ಮ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದ ರಾಜೇಶ್ವರಿ ಅವರೇ, ನಮ್ಮ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷೆಯಾದ ರೇಖಾರವರೇ, ಇಂದಿನ ಈ ತನಕ ಶಾಲೆಯಲ್ಲಿ ಉದ್ಯೋಗದಲ್ಲಿದ್ದು ಈ ದಿನ ನಿರ್ವತ್ತು ಹೊಂದಲಿರುವಂಥ ಶ್ರೀಮತಿ ಇಂದಿರಾರವರೇ, ಅದೇ ರೀತಿ ಶಾಲಾ ಅವರ ಸಂಬಂಧಿಕರೇ, ಅತಿಥಿಗಳಾಗಿ ಬಂದಂಥವರೇ, ಶಾಲಾ ವಿದ್ಯಾರ್ಥಿಗಳೇ, ಇಂದಿರಕ್ಕನವರಿಗೆ ನಾವು ಕೆಲಸ ಕೊಡುವಾಗ ಈ ಶಾಲೆಯಲ್ಲಿ ನಾವು ಕೆಲಸ ಕೊಡುವಾಗ ಸದಾನಂದ ಬಂಗೇರವರು ಅಧ್ಯಕ್ಷರಾಗಿದ್ದರು. ನಾನು ಈ ಶಾಲೆಯ ಸಂಚಾಲಕನಾಗಿದ್ದೆ. ಈಗಿನ ಮಗರ ಸಂಘದ ಅಧ್ಯಕ್ಷರಾದ ಮನೋಜ್ ಕಲ್ಯಾಣ್ರವರು ಶಾಲೆಯ ಕಾರ್ಯದರ್ಶಿಯಾಗಿದ್ದರು. ಅವರು ಕೆಲಸ ಹುಡುಕಿಕೊಂಡು ಬರುವಾಗ ನಮ್ಮದು ಸಭೆ ನಡೆಯುತ್ತಿದ್ದಲ್ಲಿ ಉಳ್ಳಾಲ ಮಗರ ಸಂಘದಲ್ಲಿ. ನಮಗೆ ಅದರಲ್ಲಿ ಒಬ್ಬರು ಪರಿಚಯದವರಿದ್ದರು. ಅದು 3-4 ಜನ ಬಂದಿದ್ದರು. ಒಬ್ಬರು ಪರಿಚಯದವರಿದ್ದರು. ಅವರು ಹೇಳಿದ್ದು, ಇಲ್ಲಿ ಬರುವುದಕ್ಕಿಂತ ಮುಂಚೆ ಅವರು ನಾರಾಯಣಗುರು ಕಾಲೇಜಿನಲ್ಲಿ 4 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರು. ಗೋಕರ್ಣನಾಥ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿದ್ರು. ಅದೇ ರೀತಿ ಅವರ ಯಜಮಾನರು ಕೂಡ ಅಲ್ಲಿಯೇ ಹೆಚ್ಚಿನಂಶ ಕೆಲಸ ಮಾಡ್ತಿದ್ದರು. ಇವರು ಬರುವಾಗ ನಮಗೆ ಇವರು ಯಾಕೆ ಇಂದಿರಕ್ಕನವರು ಈಗ ಆಗಿದ್ದಾರೆ, ಅವರು ಒಂದು 12 ವರ್ಷದ ಮುಂಚೆ ಆಗಿರ್ಬೋದು ನೋಡುವಾಗ. ಅವ್ರಿಗೆ ಈಗ 60 ವರ್ಷ ಆಗಿದೆ ಅಂತ ಯಾರು ಕೂಡ ಹೇಳಲಿಕ್ಕಿಲ್ಲ. ಒಂದು 50 ವರ್ಷದವರಾಗಿ ಈಗ ಕೂಡ ಇದ್ದಾರೆ ಅವರು. ಇನ್ನೂ ಕೂಡ ಅವರಿಗೆ ಒಂದು ಅವಕಾಶ ಇದ್ದರೆ ಒಂದು 10 ವರ್ಷ ಕೆಲಸ ಮಾಡ್ಬೋದು. ಏನಿದ್ರೆ ಕೆಲಸ ಮಾಡ್ಬೋದು. ಇನ್ನೊಬ್ಬರು ಹೇಳಿದರು ಅವರು, ಅದು ನಾನು ಕೂಡ ಹೇಳ್ತೇನೆ. ಆದರೆ ಇವರಿಗಿಂತ ಮುಂಚೆ ಇಲ್ಲಿ ಕೆಲಸ ಮಾಡಿದ ಶಾಲೆ ಆಗುವಾಗ
ಕೋಟೆಕಾರಿನ ನಾರಾಯಣನಂದ ಮಧ್ಯಸ್ಥರೇ, ನಾರಾಯಣನ ಕೋಟೆಕಾರನ ಮಧ್ಯಸ್ಥ ಮೀನಾಕ್ಷಿ ಅಂತ ಕೆಲಸ ಮಾಡ್ತಿದ್ರು. ಮೀನಾಕ್ಷಿ ಬೆಂಗರೆಯಿಂದ ಅವ್ರು ಬರ್ತಿದ್ದರು. ಮೀನಾಕ್ಷಿ ಬಂಗೇರಿ ಕೆಲಸ ಮಾಡಿದ್ರು. ಆನಂತರ ಇವರಿಗೆ ನಮಗೆ ಕೆಲಸ ಕೊಡುವಾಗ ಇವರಿಗೆ ಯಾವ ಕೆಲಸ ಕೊಡೋದಪ್ಪ ನಾವು, ವೇಕೆನ್ಸಿ ಉಂಟು. ಇವರು ಇರುವಂಥ ಶಾಲೆಯಲ್ಲಿ ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದ ಕಾರಣ ಇವರಿಗೆ ಅಲ್ಲಿ ಅವಕಾಶ ಇರಲಿಲ್ಲ. ಇವರು ಇದ್ದಂಥ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಅಂದರೆ ಒಂದು ಕ್ಲಾಸ್ಗೆ ಇಷ್ಟು ಮಕ್ಕಳು ಬೇಕಂತ ಇಲಾಖೆಯ ಆದೇಶ ಇರ್ತದೆ. ಅಷ್ಟು ಮಕ್ಕಳ ಸಂಖ್ಯೆ ಇಲ್ಲದ ಕಾರಣ ಅವ್ರಿಗೆ ಇಲ್ಲಿ ಶಾಲೆ ಇರಲಿಲ್ಲ. ಅವರು ಇಲ್ಲಿಗೆ ಬಂದರು. ಒಂದು 3-4 ಮಂದಿ ಅವರ ಸಂಬಂಧಿಕರಿಗೆ ಅಂತ 3-4 ಮಂದಿ ಸಂಬಂಧಿಕರಲ್ಲಿ ಬಂದು ನಾವು ಮೀಟಿಂಗ್ ಮಾಡುವಾಗ ನಾವು ನಿಮಗೆ ಹೇಳ್ತೇವೆ ಅಂತ ಹೇಳಿದೆ ಅವರಿಗೆ. ಇವರಲ್ಲಿ ನಮಗೆ ಮನೆ ಬಂದಿದ್ದವರನ್ನು ಹೇಳುವಾಗ ಇವರಿಗೆ ಕೆಲಸ ಕೊಡುವುದಾ ಬೇಡವಂತ ನಾವೆಲ್ಲರೂ ಇವರಿಗೆ ಕೊಡಬೇಕಂತ ಒಮ್ಮತದಿಂದ ನಿರ್ಣಯ ಮಾಡಿದ್ದೆವು. ಅವರಿಗೆ ಕೆಲಸ ಕೊಡಬೇಕು. ಅವರ ಯಜಮಾನರು ಕೂಡ ಕೆಲಸ ಮಾಡ್ತಿದ್ದರು. ಈಗ ಯಜಮಾನರು ಇಲ್ಲ. ಆದ್ದರಿಂದ ಅವರ ಜೀವನದ ಇದು ಅದಕ್ಕೆ ಕೊಡಲೇಬೇಕಂತ ನಾವೆಲ್ಲರೂ ನಿರ್ಣಯ ಮಾಡಿ ನಂತರ 12 ವರ್ಷ ಮುಂಚೆ ಅವರ ಸರ್ವಿಸ್ ತುಂಬ ಕಡಿಮೆ ಆಯಿತು. ಇನ್ನೂ ಕೂಡ ಬೇಕಿತ್ತು ನಮಗೆ. ಅವರ ಬಗ್ಗೆ ನಮ್ಮ ಮುಖ್ಯೋಪಾಧ್ಯಾಯರು ಹೇಳಿದರು. ಯಾಕೆಂದರೆ ಯಾರು ಮ್ಯಾನೇಜ್ಮೆಂಟ್ನವ್ರು ಬಂದರೂ ಕೂಡ ಅವರು ಎಲ್ರಿಗೂ ಕೂಡ ಗೌರವ ಕೊಡ್ತಿದ್ದರು. ಎಲ್ರಿಗೂ ಗೌರವ ಕೊಡ್ತಿದ್ದು. ಸಂಚಾಲಕರಾಗಲಿ ಅಧ್ಯಕ್ಷರಾಗಲಿ ಎಲ್ರಿಗೂ ಕೂಡ ಗೌರವ ಕೊಡ್ತಿದ್ದು. ಮತ್ತು ಶಾಲೆಯಲ್ಲಿ ಕೆಲಸ ಮಾಡುವಾಗ ಯಾರಿಗೂ ಕೂಡ ತಕರಾರಿಲ್ಲ. ನಮ್ಮ ಮುಖ್ಯೋಪಾಧ್ಯಾಯರು ಹೇಳಿದ್ದು ವಿನಾಯಕ್ ನಾನು ಬರುವಾಗ ಅವರು ಮಾಡುವ ಕೆಲಸ ಎಲ್ಲ ಕೆಲಸ ಅವರು ಮಾಡ್ತಿದ್ದರು. ಒಂದೇ ಒಂದು ಕೆಲಸ ಅವರಿಗೆ ನಾವು ಹೇಳಲಿಕ್ಕಿಲ್ಲ ಅಂತ ವಿನಾಯಕ್ ಹೇಳಿದ್ದು. ಯಾಕೆಂದರೆ ಅಂತಹ ಜನರು ಶಾಲೆಗೆ ಸಿಗುವುದು ಬಹಳ ಕಷ್ಟ. ಕೆಲಸ ಮಾಡುವುದಾದರೆ ಅವರಲ್ಲಿ ಹೇಳಿಸಿ ಮಾಡಬೇಕು. ಇಲ್ಲದಿದ್ದರೆ ಕೆಲವರು ಮಾಡುವುದಿಲ್ಲ. ಇವರಿಗೆ ಹೇಳಲಿಕ್ಕಿಲ್ಲ. ಅವರ ಕೆಲಸವನ್ನು ಅವರೇ ಮಾಡುವುದು. ಆದ್ದರಿಂದ 12 ವರ್ಷ ಸೇವೆ ಮಾಡಿದ್ದಾರೆ. ಇನ್ನೂ ಅವರು ಸೇವೆ ಮಾಡಬೇಕು. ಇಲ್ಲಿಂದ ನಮಗೆ ಜಾಸ್ತಿ ಸಮಯ ಅವರು ನಿಲ್ಲಲಿಕ್ಕೆ ಆಗುವುದಿಲ್ಲ. ಇನ್ನು ಕೆಲಸದಿಂದ ಅವರು ನಿವೃತ್ತಿ ಆಗ್ತಾಯಿದ್ದಾರೆ. ನಾನು ಇಂದಿರಕನಲ್ಲಿ ಹೇಳುವುದು, ನೀವು ನಿವೃತ್ತಿ ಆದರೂ ಶಾಲೆಗೆ ಬಂದು ಹೋಗ್ತಾಯಿರಿ. ನಿಮಗೆ ಮನೆಯಲ್ಲಿ ಯಾಕೆಂದರೆ ಮೊಮ್ಮಕ್ಕಳಿದ್ದಾರೆ, 2 ಮಕ್ಕಳಿದ್ದಾರೆ, 4 ಮಂದಿ ಮೊಮ್ಮಕ್ಕಳಿದ್ದಾರಂತೆ ಹೇಳಿದ್ದು. 4 ಮಂದಿ. ಒಬ್ಬರು ಇವರು ಗುರುಪುರದಲ್ಲಿ ಲೆಕ್ಚರರ್ ಗುರುಪುರದಲ್ಲಿ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದಾರೆ. ಅವರನ್ನು ಕೂಡ ನೋಡಿದ ಹಾಗೆ ಆಯ್ತು ನಿಮಗೆ. ನಿಮ್ಮ ಮಕ್ಕಳನ್ನು ಕೂಡ ನೋಡಿದ, ಶಾಲೆಯ ಮಕ್ಕಳನ್ನು ಕೂಡ ನೋಡಿದ ಹಾಗೆ ಆಗ್ತದೆ. ಆದ್ದರಿಂದ ನೀವು ಶಾಲೆಗೆ ಬರ್ತಾ ಇರಿ, ನಿಮ್ಮ ಸೇವೆ ಇರಿ. ಅವರು ಮಾತನಾಡಬೇಕು ನಿಮ್ಮಲ್ಲಿ ಹೇಳಿದರು. ಆದ್ದರಿಂದ ನನಗೆ ಕೂಡ ನಾನು ಸಂಚಾಲಕನಾಗಿದ್ದಾಗ ಅವರ ಬಗ್ಗೆ ನನಗೆ ತುಂಬ ಗೊತ್ತುಂಟು. ಅವರ ಬಗ್ಗೆ ಸಂಚಾಲಕನಾಗಿರೋರ ಬಗ್ಗೆ ನಮಗೆ ಗೊತ್ತುಂಟು. ಆದ್ದರಿಂದ ನಾನು ಹೆಚ್ಚು ಹೊಗಳಿಕೆ ಹೋಗುವುದಿಲ್ಲ. ಯಾಕೆಂದರೆ ಇಲ್ಲಿ ಸೇವೆ ಮಾಡುವವರು ಅವರು. ಹೊಗಳಿಕೆ ತುಂಬ ವಿಷಯ ಉಂಟು. ಅವರು ತಕರಾರಿಲ್ಲ. ಯಾವ ರೀತಿಯಲ್ಲಿ ಮಕ್ಕಳ ಹತ್ರ ಆಗಲಿ, ಅಧ್ಯಾಪಕರ ಹತ್ರ ಆಗಲಿ, ಮ್ಯಾನೇಜ್ಮೆಂಟ್ ಅವರಾಗಲಿ ಯಾವ ತಕರಾರು ಕೂಡ ಇಲ್ಲ. ಕೆಲವರು ಕೆಲಸಕ್ಕೆ ಸೇರಿದ ನಂತರ ಸುಮ್ಮನೆ ತಕರಾರು ಮಾಡ್ತಾರೆ. ಆ ರೀತಿ ಯಾವುದೂ ಇಲ್ಲ. ಅವರ ಮಕ್ಕಳಿಗೆ, ಅವರಿಗೆ, ಅವರ ಅಳಿಯ ಕೂಡ ಬಂದಿದ್ದಾರೆ. ಅವರೆಲ್ಲ ಸಂಬಂಧಿಕರಿಗೆ ದೇವರು ದೀರ್ಘಾಯುಷ್ಯ ಕೂಡ ಹಾರೈಸ್ತಾ, ನಮ್ಮಲ್ಲಿ ಏನಾದರೂ ನಿಮಗೆ ತಪ್ಪು ಆಗಿದ್ದರೆ, ಆಡಳಿತ ಮಂಡಳಿ ತಪ್ಪು ಆಗಿದ್ದರೆ ನಿಮ್ಮಲ್ಲಿ ಅಥವಾ ನಿಮ್ಮ ಸಂಬಂಧ ಕ್ಷಮೆಯನ್ನು ಯಾಚಿಸ್ತಾ ನಿಮ್ಮ ಮುಂದಿನ ಜೀವನ ಉಜ್ವಲವಾಗಿ ಹೇಳ್ತಾ 12 ಮಾತನ್ನು ಮುಟ್ಟಾಗಲಿ. ವೇದಿಕೆಯಲ್ಲಿರುವ ಮತ್ತು ಶಾಲಾ ಪುಟ್ಟ ಮಕ್ಕಳೇ, ಅವರ ಸಂಸಾರದವರೇ, ಮತ್ತು ಈ ಸಮಾರಂಭ ತನ್ನ ಉದ್ಯೋಗದಲ್ಲಿ ನಿವೃತ್ತರಾಗುವ
ಇಂದಿರಾ ಮೇಡಮ್ ಅವರಿಗೆ ದೇವರಿಗೆ ವಂದನೆಯನ್ನು ಅರ್ಪಿಸುತ್ತಾ ಅವರ ಆರೋಗ್ಯವು ಒಳ್ಳೆಯದಾಗಲಿ, ಅದೇ ರೀತಿ ಅವರ ಕುಟುಂಬದವರಿಗೂ ಒಳ್ಳೆಯದಾಗಲಿ, ಅವರಿಗೆ ಆಯುಷ್ಯನ್ನು ಕೊಡಿ. ಆಮೇಲೆ ಈ ಕಾರ್ಯಕ್ರಮ ತನ್ನ 60 ವರ್ಷ ಆಗುವಾಗ ಸರ್ಕಾರದ ಆಜ್ಞೆ ಪ್ರಕಾರ ನಿವೃತ್ತಿ ಆಗಲೇಬೇಕು. ಅದೇ ರೀತಿ ಈ ಶಾಲೆಯಲ್ಲಿ ನಿರಂತರ 12 ವರ್ಷ ಕೆಲಸ ಮಾಡಿದ್ದಾರೆ. ಅವರಿಗೆ ಇನ್ನು ದೀರ್ಘಾಯುಷ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಶುಭ ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಶುಭ ಹಾರೈಸಿದಂತಹ ತಮಗೂ ಕೂಡ ಅತ್ಯಂತ ಪ್ರೀತಿಯ ಧನ್ಯವಾದಗಳು ಸರ್. ವೇದಿಕೆಯಲ್ಲಿರುವಂತಹ ಇನ್ನೋರ್ವ ಮುಖ್ಯ ಅತಿಥಿಗಳಾದಂತಹ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಯೂ ಆಗಿ ಸದಾ ಚಟುವಟಿಕೆಯಿಂದ ನಮ್ಮೊಂದಿಗೆ ಇರುವಂತಹ ಯಶವಂತ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ನಾನು ಅನಿಸ್ತೇನೆ. ಅನುದಾನಿತ ಭಾರತ ಪ್ರೌಢಶಾಲೆ ಉಳ್ಳಾಲ ಇದರ ನಿವೃತ್ತಿಗೆ ಪಾದಾರ್ಪಣೆ ಮಾಡುವಂಥ ಇಂದಿರಾ ಮೇಡಮ್ ರವರ ಈ ಒಂದು ವಿಶೇಷ ಮತ್ತು ವಿಶಿಷ್ಟ ಕಾರ್ಯಕ್ರಮದಲ್ಲಿ ಈ ಸಭೆಯ ಜ್ಯೇಷ್ಠ ಗಾದೆಯನ್ನು ಅಲಂಕರಿಸತಕ್ಕಂಥ ಮೊಗವೀರ ಸಮಾಜದ ಹಿರಿಯರು, ನಮ್ಮೆಲ್ಲರ ಹಿರಿಯರಾದಂಥ ಶ್ರೀಯುತ ಸದಾನಂದ ಬಂಗೇರ್ರೆ, ಈ ಹಿಂದೆ ಈ ಶಾಲೆಯ ಅಭಿವೃದ್ಧಿಯಲ್ಲಿ ವಿಶೇಷವಾಗಿ ತನ್ನ ಜೀವನವನ್ನೇ ಸಮರ್ಪಿತ ಮಾಡಿದಂಥ ಶ್ರೀಯುತ ಬಾಬು ಬಂಗೇರ್ರೆ, ವ್ಯಾಘ್ರ ಚಾಮುಂಡೇಶ್ವರಿಯ ಸದಾ ಸೇವೆಯನ್ನು ಮಾಡುತ್ತಿರುವಂಥ ಗಂಗಾಧರ ಸುವರ್ಣ ಮಧ್ಯಸ್ಥರೇ, ಈ ಶಾಲೆಯ ಆಡಳಿತ ಚುಕ್ಕಾಣಿಯನ್ನು ನೋಡಿಕೊಳ್ಳುವಂಥ ನಮ್ಮ ಸಂಚಾಲಕರಾದ ಶ್ರೀಯುತ ರೋಹಿದಾಸ್ ಬಂಗೇರ್ರೆ, ಹಾಗೆಯೇ ನಮ್ಮ ಸಮಿತಿಯ ಸದಸ್ಯರಾದಂಥ ಸಹೋದರ ದೀಪಕ್ ಮುತ್ರಣ್ರೆ, ಭಾರತ್ PU ಕಾಲೇಜಿನ ಪ್ರಾಂಶುಪಾಲರಾದಂಥ ಶ್ರೀಮತಿ ಅನುಶ್ರೀ ಮೇಡಮ್ರವರೇ, ಭಾರತ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯನಾದಂಥ ಶ್ರೀಮತಿ ವಿನಯ ಟೀಚರ್ ಅವರೇ, ಭಾರತ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯನಾದಂಥ ರಾಜೇಶ್ವರಿ ಅವರೇ, ನಮ್ಮ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರೇ, ವಿಶೇಷವಾಗಿ ಈ ಸಭೆಯ ಈ ಕಾರ್ಯಕ್ರಮದ ಒಂದು ಕೇಂದ್ರ ಬಿಂದುವಾದಂಥ ಶ್ರೀಮತಿ ಇಂದಿರಾ ಮೇಡಮ್ ಅವರೇ, ವಿಶೇಷವಾಗಿ ಇಂದಿರಾ ಮೇಡಮ್ನವರ ಸಹೋದರ ಗಣೇಶ್ ಅವರೇ, ಯೋಗೇಶ್ ಅವರೇ, ಅವರ ಜೊತೆಗೆ ಇನ್ನೊಬ್ಬರು ಅತಿಥಿ ಬಂದಿದ್ದಾರೆ. ಬಾಬನ್ನ ಹೇಳಬೇಕಿದ್ರೆ ನಮ್ಮಲ್ಲಿ ಮಹಾಸಭೆಗೆ ಬಂದಿದ್ದರು, ಅದರಲ್ಲಿ ಒಬ್ಬರು ನಮಗೆ ಗೊತ್ತಿದ್ದವರಿದ್ದರು, ಹರಿಯಪ್ಪ ಸಾಲದವರು ಅವರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ಅದೇ ರೀತಿ ಈ ಶಾಲೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವ, ಅಧ್ಯಾಪಕ ವೃತ್ತಿಯನ್ನು ಮಾಡುವ ಎಲ್ಲ ಬಂಧುಗಳೇ, ವಿದ್ಯಾರ್ಥಿ ಮಿತ್ರರೇ, ಮಾಧ್ಯಮದ ಮಿತ್ರರೇ, ಅವ್ರ ಜೊತೆಗೆ ಇಂದಿರಾ ಮೇಡಮ್ ಅವರ ಮಗಳು ಮತ್ತು ಅಳಿಯ ಕೂಡ ನಮ್ಮ ಜೊತೆಗಿದ್ದಾರೆ, ಮೊಮ್ಮಕ್ಕಳು ಕೂಡ ಬಂದಿದ್ದಾರೆ. ಇದೊಂದು ಸಭೆಗೆ ವಿಶೇಷತೆ ಮತ್ತು ವೈಶಿಷ್ಟ್ಯವನ್ನು ನೀಡುತ್ತದೆ. ವಿಶೇಷವಾಗಿ ಆಡಳಿತ ಮಂಡಳಿ ಮತ್ತು ಅಧ್ಯಾಪಕರ ಜೊತೆಗೆ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಈ ಒಂದು ಸಭೆ ಆಗುವಂಥದ್ದು ತುಂಬ ಉತ್ತಮ ಅನ್ನುವಂಥದ್ದು ನನ್ನ. ಯಾಕಂತ ಹೇಳಿದರೆ ಈ ಒಂದು ವಿಚಾರಗಳು ಇದೇ ರೀತಿ ಮುಂದುವರಿಯಬೇಕು. ವಯೋಸಹಜವಾಗಿ ಸರಕಾರದ ಕಾನೂನಾತ್ಮಕ ವ್ಯವಸ್ಥೆಯೊಳಗೆ ನಿವೃತ್ತಿ ಅನ್ನುವಂಥದ್ದು ಇದ್ದದ್ದೇ. ಸಾಮಾನ್ಯವಾಗಿ ಸರಕಾರಿ ಕೆಲಸದಲ್ಲಿ ಇಲ್ಲದಿದ್ದರೂ, ಒಬ್ಬ ರೈತನಾಗಿದ್ದರು, ಒಬ್ಬ ಕೂಲಿ ಕಾರ್ಮಿಕನಾಗಿದ್ದರು, ಅಥವಾ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಾಗಿದ್ದರೂ ಕೂಡ ವಯೋಸಹಜವಾಗಿ ನಿವೃತ್ತಿ ಅನ್ನುವಂಥದ್ದು ಬರ್ತದೆ. ಅದು ಕ್ರಮೇಣ ಅದೇ ನಮ್ಮ ಬಾಡಿ ನಮಗೆ
ಗೊತ್ತು ಮಾಡ್ತದೆ, ಇನ್ನು ಸಾಕು ಅಂತೀರಿ, ಇನ್ನು ಸಾಕು ಅಂತೀರಿ. ಇದು ವೈಜ್ಞಾನಿಕವಾದ ವಿಚಾರ. ಹಾಗಾಗಿ ಇವತ್ತು ಕಾನೂನುಬದ್ಧವಾಗಿ ಮೇಡಮ್ ಅವರು ರಿಟೈರ್ಡ್ ಆಗುವಂಥ ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಕರೆದು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥದ್ದು ಇಡೀ ಮ್ಯಾನೇಜ್ಮೆಂಟಿನ ಜೊತೆಗೆ ಈ ಒಂದು ಶಾಲೆಯ ಒಂದು ಅಭಿವೃದ್ಧಿಯಲ್ಲಿರುವ ಎಲ್ಲ ಟೀಚರ್ಸ್, ಅಧ್ಯಾಪಕ, ಎಲ್ಲ ವಿದ್ಯಾರ್ಥಿಗಳ ಒಂದು ವಿಶೇಷವಾದಂಥ ಅವರ ಅನಿಸಿಕೆ ಅದನ್ನೀಗ ಆಶಯಗೊಳಿಸ್ತಿದ್ದೇವೆ. ಸುಮಾರು 12 ವರ್ಷಗಳ ಕಾಲ ಅವರು ಈ ಶಾಲೆಯಲ್ಲಿ ಬಹುಶಃ ಹತ್ತಿರ 11ರಿಂದ 12 ವರ್ಷಗಳ ಕಾಲ ಈ ಸೇವೆಯನ್ನು ಇಲ್ಲಿ ಸಲ್ಲಿಸಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಬಾಬು ಬಂಗೇರ್ ಕರೆಸ್ಪಾಂಡ್ ಆಗಿದ್ದಾಗ ನಾನು ಕಾರ್ಯದರ್ಶಿಯಾಗಿ ಈ ಶಾಲೆಯಲ್ಲಿ ಅವ್ರ ಜೊತೆಗಿದ್ದೆ. ಆ ಸಂದರ್ಭದಲ್ಲಿ ಅವರು ಬಂದಿದ್ದರು, ಅಲ್ಲಿ ಕೆಲಸ ಕಾರ್ಯಗಳನ್ನು ಶುರು ಮಾಡಿದರು. ಅದರ ನಂತರ ದಿನಗಳಲ್ಲಿ ನಾನು 3 ವರ್ಷಗಳ ಅವಧಿಗೆ ಸಂಚಾಲಕನಾಗಿ ಕೆಲಸ ಮಾಡುವಾಗ ಕೂಡ ಇಲ್ಲಿ ಯಾವುದೇ ಒಬ್ಬ ಕೆಲಸ ಮಾಡುವಂಥ ಟೀಚರ್ಸ್ ಇರ್ಬೋದು, ಇತರ ಬೇರೆ ಬೇರೆ ಕೆಲಸ ಮಾಡುವವರು ಯಾರಿದ್ದರೂ ತೊಂದರೆಗಳಾಗಿಲ್ಲ. ಏನು ತೊಂದರೆಗಳು ಅವರಿಂದ ಆಗಲಿ, ನಮ್ಮಿಂದ ಕೂಡ ಆಗಿಲ್ಲ. ವಿಶೇಷವಾಗಿ ಸಾವಧಾನವಾಗಿ ಇಂದಿರಕ್ಕ ಅವರ ಕೆಲಸವನ್ನು ಅವರ ಪಾಡಿಗೆ ಮಾಡ್ತಿದ್ದರು. ಚೆನ್ನಾಗಿ ಈ ಒಂದು 12 ವರ್ಷಗಳ ಕಾಲ ನಡೆಸಿದ್ದಾರೆ ಕೂಡ. ಹಾಗಾಗಿ ನಮ್ಮ ಆಶೋತ್ತರಗಳಿರುವಂಥದ್ದಿಷ್ಟೇ. ನೀವು ಬಾಬನ್ ಹೇಳಿದಾಗೆ ನೀವು ಆವಾಗವಾಗ ಬರ್ತೀರಿ. ಯಾಕಂತ ಹೇಳಿದರೆ ನಿವೃತ್ತಿ ಅಂತ ಹೇಳಿದರೆ ಏನೋ ಕಳಕೊಂಡ ಹಾಗೆ ಆಗ್ತದೆ ನಮಗೆ. ಯಾವಾಗ ನಾವು ಒಂದು ಹಂತದಲ್ಲಿ ಕೆಲಸ ಮಾಡುವವರು ಒಂದು ಕೂಟದಲ್ಲಿ ಇರ್ತೇವೆ, ಅಲ್ಲಿ ಜನರು ಇರ್ತಾರೆ, ಮಾತಾಡ್ತೇವೆ, ಸಮಯಗಳು ಹೋಗ್ತವೆ. ನಿವೃತ್ತಿ ಆದಮೇಲೆ ಸಮಯಗಳ ಪರಿಪಾಲನೆ ಮಾಡುವಂಥದ್ದು ಅಂತ ಹೇಳಿದರೆ ತುಂಬ ಕಷ್ಟ. ಆವಾಗ ನಮಗೆ ಏಕಾಂತ ಆಗ್ತದೆ. ಏಕಾಂತ ಆಗುವಾಗ ನಮ್ಮ ಮನಸ್ಸು ವ್ಯತ್ಯಾಸಗಳಾಗುವಂಥದ್ದು ಈ ಮನುಷ್ಯನ ಸಹಜವಾದ ಗುಣ ಆಗಿರುವಾಗ ಅದಕ್ಕಾಗಿ ಆವಾಗ ಪುರ್ಸೊತ್ತಿದ್ದಾಗ ಬಂದು ಶಾಲೆಗಳಿಗೆ ಭೇಟಿ ಕೊಟ್ಟು ಟೀಚರ್ಸ್ ಮಾತಾಡಿ ಮಕ್ಕಳಿಗೆ ಮಾತಾಡಿಕೊಂಡು ಹೋದರೆ ಈ ಸಂದರ್ಭದಲ್ಲಿ ಆ ಸಮಸ್ಯೆಗಳು ಬರುವುದನ್ನು ನಿಲ್ಲಿಸಲಿಕ್ಕೆ ಸಾಧ್ಯತೆ ಇದೆ. ಮತ್ತೊಂದು, ಈ ಸಂಬಂಧಗಳು ಹೆಚ್ಚಾಗುತ್ತೆ. ನಾನು ಕೆಲಸ ಮಾಡಿದಂಥ ವೃತ್ತಿ ಮಾಡಿದಂಥ ಸಂಸ್ಥೆಯೊಳಗೆ ನಾನು ಚೆನ್ನಾಗಿ ಸಂಬಂಧವನ್ನು ಇಟ್ಟುಕೊಂಡಿದ್ದೇನೆ ಅನ್ನುವಂಥದ್ದು ವಿಶೇಷವಾಗಿರುತ್ತೆ. ಹಾಗಾಗಿ ಇದೊಂದು ಸಂಬಂಧಗಳಿರಲಿ. ನಿಮ್ಮ ಮುಂದಿನ ಜೀವನ ಅಂತಿದೆ, ಅದೊಂದು ಸ್ಲ್ಯಾಬ್ ಇದೆ ಅಂತೆ ನಮಗೆ ಜೀವನದಲ್ಲಿ. ಒಂದು ಬಾಲಾವಸ್ಥೆ, ಮತ್ತೊಂದು ಪ್ರೌಢಾವಸ್ಥೆ, ಯೌವನಾವಸ್ಥೆ, ಅದರ ನಂತರ ರಿಟೈರ್ಡ್ ಕೆಲಸ ಮಾಡ್ತೇವೆ. ರಿಟೈರ್ಡ್ ಆದಮೇಲೆ ಒಂದು ವ್ಯವಸ್ಥೆ ಅದೊಂದು, ಅದರಲ್ಲಿ ತುಂಬ ಕಷ್ಟ ಆಗುವಂಥದ್ದು, ಎಲ್ಲರನ್ನೂ ಬಿಟ್ಟು ದೂರ ಇರುವಂಥದ್ದು, ಒಂದು ಏಕಾಂತ ಬರುವಂಥದ್ದು. ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಇನ್ನಷ್ಟು ಸುಗಮ ಆಗಬೇಕು ಅನ್ನುವಂಥದ್ದು ನಮ್ಮ ಅಭಿಲಾಷೆ. ಈ ಅಭಿಲಾಷೆಯನ್ನು ಮಾತೆಯ ಚಾಮುಂಡೇಶ್ವರಿ ಅನುಗ್ರಹಿಸಲಂತ ಹೇಳುತ್ತಾ ನಿಮ್ಮ ಮುಂದಿನ ಜೀವನ ಒಳ್ಳೆಯದಾಗಲಿ, ನಿಮ್ಮೊಟ್ಟಿಗಿರುವ ನಿಮ್ಮ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗಲಿ, ನಮ್ಮ ಒಂದು ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೂಲಕ ಜೊತೆಗಿರಲಿ ಅಂತೇಳಿ ಆಶೀರ್ವಾದ ಅವಕಾಶಕ್ಕೆ ವಂದಿಸಿ ನನ್ನ ಮಾತನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬೀಳ್ಕೊಡುಗೆ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನಮ್ಮ ಹಿರಿಯರು, ಮಾಜಿ ಅಧ್ಯಕ್ಷರು ಸದಾನಂದ ಬಂಗೇರವರೇ, ಹಾಗೆಯೇ ನಮ್ಮ ಮಾಜಿ ಸಂಚಾಲಕರಾದ ಈ ಶಾಲೆಗೆ ದುಡಿದಂಥ ಬಾಬು ಬಂಗೇರವರೇ, ಮಾಜಿ ಸಂಚಾಲಕರಾದ ಯಶವಂತ್ ಬಿ ಅಮೀನ್ರವರೇ, ನಮ್ಮ ಆಡಳಿತ ಸಮಿತಿಯ ಸದಸ್ಯರಾದ ದೀಪಕ್ರವರೇ, ಹಾಗೆಯೇ ನಮ್ಮ PU ಕಾಲೇಜಿನ ಪ್ರಾಂಶುಪಾಲರಾದ ಅನುಶ್ರೀ ಮೇಡಮ್ರವರೇ, ಭಾರತ್ ಹೈಸ್ಕೂಲ್ನ ಮುಖ್ಯ ಶಿಕ್ಷಕಿಯಾದ ವಿನಯ್ ಮೇಡಮ್ರವರೇ, ಹಾಗೆಯೇ ಭಾರತಿ ಇಂಗ್ಲೀಷ್ ಮೀಡಿಯಂನ ಮುಖ್ಯ ಶಿಕ್ಷಕಿ ರಾಜೇಶ್ವರವರೇ, ಹಾಗೆಯೇ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಮತಿ ರೇಖಾರವರೇ, ನಮ್ಮ ಒಂದು ಬಿಟ್ಟು ಹೋಗಿದೆ, ಮೊದಲು ಅವರನ್ನು ಕರೀಬೇಕಿತ್ತು ನಾನು. ನಮ್ಮ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಮಧ್ಯಸ್ಥರಾದ ಗಂಗಾಧರ ಸುವರ್ಣವರೇ, ಹಾಗೆ ಸೇರಿದ ಎಲ್ಲ ಇಂದಿರಾ ಮೇಡಮ್ರವರ ಅಭಿಮಾನಿಗಳೇ, ವಿದ್ಯಾರ್ಥಿಗಳೇ, ನಾನು 3 ವರ್ಷದಿಂದ ಈ ಸ್ಕೂಲಿನ ಕರೆಸ್ಪಾಂಡೆಂಟಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ಯಾವಾಗಲೂ ಭಾರತ ಸ್ಕೂಲ್ಗೆ ಬರುವಾಗ ಇಂದಿರಾ ಮೇಡಮ್ ಯಾವಾಗಲೂ ಒಂದು ರೆಸ್ಪೆಕ್ಟ್ ಕೊಡ್ತಾಯಿದ್ರು. ಅವರು ಭಾಳ ನಯವಿನಯತೆ ಅವರ ಹತ್ರ. ಹಾಗೆಯೇ ನಮ್ಮ ಸ್ಕೂಲಿನ ಈ ಅಕ್ಷರದಾಸೋಹದ ಸಮಸ್ತ ಎಲ್ಲ ತರಕಾರಿ ತರೋದಾಗಲಿ, ಅಂಗಡಿಯಲ್ಲಿ ಸಾಮಗ್ರಿ ತರೋದಾಗಲಿ, ಎಲ್ಲ ಕಾರ್ಯವನ್ನು ಅವರು ನಿರ್ವಹಿಸ್ತಿದ್ದರು. ಅದರ ಲೆಕ್ಕಾಚಾರ ಕೂಡ ಅವರೇ ನಿರ್ವಹಿಸ್ತಿದ್ದರು. ಈ ನಮ್ಮ ತೆಂಗಿನಕಾಯಿ ತೆಗೆಯುವುದಾಗಲಿ ಅಥವಾ ಇನ್ನಿತರ ತರಕಾರಿ ಆಗಲಿ, ಯಾವುದೇ ಲೆಕ್ಕಾಚಾರವನ್ನು ಕೇಳಿದ ತಕ್ಷಣ ಅವರ ಹತ್ರ ಲೆಕ್ಕಾಚಾರ
ಪ್ರೊಡ್ಯೂಸ್ ಮಾಡ್ತಾರೆ ಅವರು. ಹಾಗೆಯೇ ಅವರ ಕಾರ್ಯನಿರ್ವಹಕರಿಗೂ ಆಗಿದೆ. ಎಲ್ಲ ಏನು ಹೇಳಿದ್ರು ಅವರು ಅದಕ್ಕೆ ಇಲ್ಲ ಆಗೋದಿಲ್ಲ ಅನ್ನೋ ಥರದ್ದು ಹಾಗೆ ಏನಿಲ್ಲ ಅವ್ರ ಹತ್ರ. ಆದರೆ ಕೆಲಸವನ್ನು ಟಪ್ಪ ಮಾಡ್ತಾರೆ ಅವರು. ಈಗ ಕ್ಲೀನ್ ಮಾಡಲಿ, ಸ್ವಲ್ಪ ಕ್ಲೀನ್ ಇದೆ ಅಂತ ಸ್ಕೂಲಲ್ಲಿ ಸ್ವಲ್ಪ ಕ್ಲೀನ್ ಇರಲಿ ಅಂತ ಹೇಳುವಾಗ ತಕ್ಷಣ ಅದಕ್ಕೆ ಅವರು ಸ್ಪಂದಿಸ್ತಾರೆ. ಹಾಗೆಯೇ ಹೆಚ್ಚು ಮಾತಾಡಲಿಕ್ಕಿಲ್ಲ. ಅವರಿಗೆ ಈ ದಿನ ನಮ್ಮ ಆ್ಯಕ್ಚುಲಿ ನಿನ್ನೆ ಆಗಬೇಕಿತ್ತು, ಆದರೆ ಸಂಡೇ ಆದ ಕಾರಣ ಇವತ್ತು ನಿವೃತ್ತಿ ಕಾರ್ಯಕ್ರಮವನ್ನು ನಾವು ಆಡಳಿತ ಸಮಿತಿ ಮತ್ತು ಸ್ಕೂಲಿನ ಟೀಚರ್ಸ್ನವರು ಸೇರಿ ಆಯೋಜನೆ ಮಾಡಿದ್ದೇವೆ. ಅವರಿಗೆ ದೇವರು ಶ್ರೀ ವ್ಯಾಘ್ರಚಾಮುಂಡೇಶ್ವರಿ ದೇವರು ಅವರ ನಿವೃತ್ತಿ ಜೀವನವು ಆಯುಷ್ಯನು ಆರೋಗ್ಯವನ್ನು ಸುಖವನ್ನು ನೀಡಲಿ ಅಂತ ಕರುಣಿಸಲಿ ಅಂತ ಬೇಡುತ್ತಾ ನನ್ನ ಎರಡು ಮಾತನ್ನು ಕೊನೆಗೊಳಿಸಿದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ನಮ್ಮ ಹಿರಿಯರು, ಮಾರ್ಗದರ್ಶಕರು ಆಗಿರುವಂಥ ಸದಾನಂದ ಬಂಗೇರವರೇ ಹಾಗೂ ಆಡಳಿತ ಮಂಡಳಿಯ ಗೌರವಾನ್ವಿತ ಸದಸ್ಯರು ಮತ್ತು ಶಾಲೆಯ ಗೌರವಾನ್ವಿತ ಅಧ್ಯಾಪಕರೇ ಹಾಗೂ ಸಭೆಯಲ್ಲಿ ಆಸೀನರಾಗಿರುವಂತಹ ಮಕ್ಕಳೇ, ಹಿರಿಯರೇ, ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಶಾಲೆಯಲ್ಲಿ. ಒಳ್ಳೆಯ ಸಂಸ್ಕಾರಯುತವಾದ ಕಾರ್ಯಕ್ರಮ. ನಾವು ಶಾಲೆಯಲ್ಲಿ ಕಲಿತಿರಬೇಕಿದ್ರೆ ಈ ಥರ ಬೀಳ್ಕೊಡುಗೆ ಸಮಾರಂಭಗಳನ್ನು ನಾವು ಮಾಡ್ತಾ ಇರಲಿಲ್ಲ. ಆದರೆ ಇವತ್ತು ನಮ್ಮ ಆಡಳಿತ ಮಂಡಳಿ ಹಾಗೂ ಮಕ್ಕಳು ಹಾಗೂ ಅಧ್ಯಾಪಕರು ಬಂದವರು ಎಲ್ಲರೂ ಇದ್ದುಕೊಂಡು ಈ ಕಾರ್ಯಕ್ರಮ ನಡೀತಿದೆ. ಭಾಳ ಅಚ್ಚುಕಟ್ಟಾದ ಕಾರ್ಯಕ್ರಮ. ಶ್ರೀಮತಿ ಇಂದಿರಾ ಮೇಡಮ್ರವರಿಗೆ ಬೀಳ್ಕೊಡುಗೆ ಸಮಾರಂಭ. ಈ ಬೀಳ್ಕೊಡುಗೆ ಸಮಾರಂಭದ ಇಂದಿರಾ ಮೇಡಮ್ರವರಿಗೆ ಶುಭವನ್ನು ಹಾರೈಸಿದ್ದೇನೆ ಹಾಗೂ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಅವರ ನಿವೃತ್ತಿಯ ಜೀವನ ಸುಖಮಯವಾಗಿರಲೆಂದು ಹಾರೈಸಿದಂತಹ ದೀಪಕ್ ರಾಜ್ ಸರ್ ಅವರಿಗೆ ಶಾಲೆಯ ಪರವಾಗಿ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಘಟನೆಯನ್ನು ನಾವು ನೆನಪು ಮಾಡಿಕೊಳ್ಬೇಕು. ಸುಮಾರು 8-10 ವರ್ಷಗಳ ಹಿಂದೆ ನಾವು ಮಕ್ಕಳನ್ನು ಕರ್ಕೊಂಡು ಪ್ರವಾಸಕ್ಕೆ ಹೋಗಿದ್ದೆವು ಮೈಸೂರಿಗೆ. ನಮ್ಮ ಶಾಲೆಯ ಕನ್ನಡ ಶಿಕ್ಷಕರಿಗೆ ಸ್ವಲ್ಪ ಅವರ ಆರೋಗ್ಯದಲ್ಲಿ ಏರುಪೇರಾಯಿತು. ಅವರನ್ನು ಹಾಸ್ಪಿಟಲ್ಗೆ ಹೋಗಿ ದಾಖಲು ಮಾಡಿ ನಾನು ಟ್ರೀಟ್ಮೆಂಟನ್ನು ಕೊಡಿಸ್ತಾ ಇದ್ದೆ. ಅವರ ಮೊಬೈಲ್ ನನ್ನ ಕೈಯಲ್ಲಿತ್ತು. ಆಗ ಬೆಂಗಳೂರಿನ ಕಮಿಷನ್ ಕಚೇರಿಯಿಂದ ಒಂದು ಕಾಲ್ ಬಂತು ನಮಗೆ. ನಿಮ್ಮ ಶಾಲೆಗೆ ಶ್ರೀಮತಿ ಇಂದಿರಾ ಮೇಡಮ್ ಅಂತ ಒಬ್ಬ ವ್ಯಕ್ತಿಯನ್ನು ನಾವು ಅಟೆಂಡರ್ ಆಗಿ ಆದೇಶ ಮಾಡಿದ್ದೇವೆ ಅಂತೇಳಿ ವಾಟ್ಸಪ್ಪಲ್ಲಿ ಆದೇಶವನ್ನು ಕೂಡ ಕಳಿಸಿದೆ. ಅದು ನಮಗೆ ತುಂಬ ಸಂತೋಷದ ಕ್ಷಣವಾಗಿತ್ತು. ಹಾಗಾಗಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅವರು ನಿರಂತರವಾಗಿ ನಮ್ಮ ಶಾಲೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ದೇವರು ಅವರಿಗೆ ಆರೋಗ್ಯವನ್ನು ಕೊಡಬೇಕು, ಆರೋಗ್ಯವನ್ನು ಕೊಟ್ಟು ಕರುಣಿಸಲಿ ಅಂತೇಳಿ ಮತ್ತೊಮ್ಮೆ ನಾನು ವಿನಂತಿಸ್ತಾ ಇದ್ದೇನೆ. ಭಾರತ್ PU ಕಾಲೇಜಿನ ಪ್ರಾಂಶುಪಾಲರಾದಂತಹ ಅನುಸೂಯ ಮೇಡಮ್ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕೊಡುವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಹಿರಿಯರು, ಪೂಜ್ಯನೀಯರು ಆದಂತಹ ಶ್ರೀಯುತ ಸದಾನಂದ ಬಂಗೇರರವರೇ, ಶಾಲೆಯ ಮಾಜಿ ಸಂಚಾಲಕರಾಗಿರುವ ಶ್ರೀಯುತ ಬಾಬು ಬಂಗೇರರವರೇ ಹಾಗೂ ಯಶವಂತ ಅಮೀನ್ರವರೇ, ಈಗಿನ ಹಾಲಿ ಸಂಚಾಲಕರಾಗಿರುವ ರೋಹಿದಾಸ್ ಬಂಗೇರರವರೇ, ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಮಧ್ಯಸ್ಥರಾಗಿರುವ ಗಂಗಾಧರ ಸುವರ್ಣರವರೇ, ಆಡಳಿತ ಸಮಿತಿಯ ಸದಸ್ಯರಾಗಿರುವ ದೀಪಕ್ ರಾಜರವರೇ ಹಾಗೂ ನಮ್ಮ ಅಂಗಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿಯಾಗಿರುವ ಶ್ರೀಮತಿ ವಿನಯ್ ಟೀಚರ್ ಹಾಗೂ ರಾಜೇಶ್ವರಿ ಟೀಚರ್ ಅವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಇಂದಿರಮ್ಮರವರೇ ಹಾಗೂ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರುವ ರೇಖಾರವರೇ ಹಾಗೂ ಇಲ್ಲಿ ಎದುರು ಆಸೀನರಾಗಿರುವ ಎಲ್ಲರಿಗೂ ನಾನು ಮನಪೂರ್ವಕ ವಂದನೆಯನ್ನು ಸಲ್ಲಿಸ್ತೇನೆ. ಇಂದಿರಮ್ಮನವರು ಮೊನ್ನೆ ಹೇಳಿದ್ದು, ನಾನು ನಿವೃತ್ತಿ ಆಗ್ತಾ ಇದ್ದೇನೆ, ಇಲ್ಲಿ ಬಂದು 12 ವರ್ಷ ಆಯಿತು ಅಂತ. ನನಗೆ ಒಮ್ಮೆ ಆಶ್ಚರ್ಯ ಆಯಿತು. ಇಷ್ಟು ವರ್ಷ ಇಲ್ಲಿ ಇದ್ದರೂ ಕೂಡ ಅವರು ಹೀಗೆ ಇದ್ದರು ಅನ್ನುವ ಇದರಲ್ಲಿ, ಅಂದರೆ ಶಾಂತ ಸ್ವಭಾವ, ಸದಾ ನಗುಮುಖ, ಮೃದು ಮಾತು, ಈ ರೀತಿಯ ವ್ಯಕ್ತಿತ್ವವನ್ನು ಹೊಂದಿದ್ದ ಇಂದಿರಮ್ಮನವರನ್ನು ಬೀಳ್ಕೊಡುವುದು ಅಂತ ಹೇಳುವಾಗ ಸ್ವಲ್ಪ ಬೇಸರದ ವಿಷಯ. ಆದರೆ ನಿವೃತ್ತಿಯಾಗುವಾಗ ಬೀಳ್ಕೊಡುವುದು ಅದು ಅನಿವಾರ್ಯವಾಗಿರ್ತದೆ. ಹೀಗಿರುವಾಗ
ಶಾಂತ ಸ್ವಭಾವ, ನಗುಮುಖ, ಯಾವಾಗಲೂ ಒಳ್ಳೆಯ ರೀತಿಯಿಂದ ಮೃದುವಾಗಿ ಮಾತನಾಡುತ್ತಾ ಎಲ್ಲರನ್ನ ಆಫೀಸಿಗೆ ಹೋಗುವಾಗ ಉತ್ತಮ ರೀತಿಯಿಂದ ಗೌರವ ಕೊಟ್ಟು ಅವರನ್ನು ಆದರದಿಂದ ಸ್ವಾಗತಿಸಿರುವ ಶಾಂತಮ್ಮನವರನ್ನು ದೇವರು ಇನ್ನು ಅವರ ನಿವೃತ್ತಿ ಜೀವನ ಸುಖಮಯವಾಗಲಿ, ದೇವರು ಅವರಿಗೆ ಆಯುಷ್ಯ, ಆರೋಗ್ಯ, ನೆಮ್ಮದಿಯನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ನಿವೃತ್ತಿಯ ಜೀವನ ಸುಖವಾಗಿರಲೆಂದು ಹಾರೈಸಿದಂತಹ ಮೇಡಮ್ ಅವರಿಗೆ ಮತ್ತೊಮ್ಮೆ ಶಾಲೆಯ ಪರವಾಗಿ ನಾನು ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಭಾರತಿ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀಮತಿ ರಾಜೇಶ್ವರಿ ಮೇಡಮ್ ಕೂಡ ಶುಭ ಹಾರೈಸಬೇಕಾಗಿ ವಿನಂತಿಸ್ತೇನೆ. ಇಲ್ಲಿನ ಈ ಬೀಳ್ಕೊಡುಗೆಯ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಾಜಿ ಅಧ್ಯಕ್ಷರಾದಂತಹ ನಮ್ಮೆಲ್ಲರ ಅಧ್ಯಕ್ಷರಾದಂತಹ ಸದಾನಂದ ಬಂಗೇರಿ ಸರ್ ಅವರು ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಇಂದಿನ ವಿದಾಯದ ಕುಟುಂಬಸ್ಥರೇ ಮತ್ತು ಎಲ್ಲ ವಿದ್ಯಾರ್ಥಿ ಮಿತ್ರರೇ ಮತ್ತು ಶಿಕ್ಷಕೇತರ ಬಂಧುಗಳು, ಈ ದಿನ ನಮಗೆ ಅವರು ಇವತ್ತು ವಿದಾಯ ಕೂಟ ಅಂತ ಹೇಳಿದರೂ ಕೂಡ ಇನ್ನೂ ಕೂಡ ಅವರು ಹೋಗೋದಿಲ್ಲ ಅಂತ ಅನ್ನಿಸ್ತಾ ಉಂಟು. ಯಾಕಂದರೆ ಅವರು ಕಣ್ಣೆದುರು ಯಾವಾಗಲೂ ಬರ್ತಾರೆ. ಅಲ್ಲಿ ಆಫೀಸಿಗೆ ಹೋದರೆ ಫಸ್ಟ್ ಸಿಗೋದು ಅವರೇ, ಯಾವಾಗಲೂ ಅವರನ್ನೇ ನೋಡಲಿಕ್ಕೆ. ಮೇಡಮ್ ಹತ್ರ ಮಾತಾಡಲಿಕ್ಕೆ ಹೋದರೂ ಫಸ್ಟ್ ಅವರ ಹತ್ರ ಮಾತಾಡಿ ಹೋಗುವಂಥ ಒಂದು ಅಭ್ಯಾಸ ನಮ್ಮದು. ಯಾವಾಗಲೂ ಬಹಳ ಉತ್ಸಾಹಕ್ಕಾಗಿ ಇರ್ತಾರೆ. ಇಂಥವರು ಇನ್ನೂ ಕೂಡ ನಮ್ಮ ಶಾಲೆಗೆ ಬರಲಿ ಅಂತೇಳಿ ಆಶಿಸುತ್ತಾ ಇವರ ನಿವೃತ್ತಿ ಜೀವನ ಸುಖಮಯವಾಗಲಿ, ಅವರಿಗೆ ದೇವರು ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಅವರ ಕುಟುಂಬದವರನ್ನು ಕೂಡ ದೇವರು ಉದ್ಧರಿಸಲಿ ಅಂತೇಳಿ ಪ್ರಾರ್ಥಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಂದಿನ ಮೇಡಮ್ ಅವರಿಗೆ ಶುಭ ಹಾರೈಸಿದಂತಹ ಶ್ರೀಮತಿ ರಾಜೇಶ್ವರಿ ಮೇಡಮ್ ಅವರಿಗೆ ಶಾಲೆಯ ಪರವಾಗಿ ನಾನು ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ರೇಖಾ ಮೇಡಮ್ ಅವರು ಶುಭ ಹಾರೈಸಬೇಕಾಗಿದೆ. ಇಲ್ಲಿ ಇರುವಂತಹ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು, ಮಧ್ಯಸ್ಥರು, ಸಂಚಾಲಕರು, ನನ್ನ ಶಿಕ್ಷಕ ವೃಂದದವರು ಹಾಗೂ ಬಂದಂತಹ ಅತಿಥಿಗಳು, ಮಕ್ಕಳಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಇಂದಿರಾ ಮೇಡಮನ್ನು ನಾನು ಹೆಚ್ಚಾಗಿ ನಾನು ಈ ಶಾಲೆಯಲ್ಲೇ ಕಲ್ತವಳು, ನೋಡಲಿಲ್ಲ. ಅದು ನನ್ನ ಮಕ್ಕಳೆಲ್ಲ ಹೇಳ್ತಾರೆ ಇಂದಿರಾ ಮೇಡಮ್ ಒಳ್ಳೆಯವರು ಅಂತ. ಅವರ ನಿವೃತ್ತಿ ಜೀವನ ಇನ್ನು ಮುಂದೆ ದೇವರ ಆಶೀರ್ವಾದದಿಂದ ಸುಖಮಯವಾಗಿರಲೆಂದು ಹಾರೈಸ್ತೇನೆ. ಹೌದು ಮೇಡಮ್, ಇಂದಿರಾ ಮೇಡಮ್ ತುಂಬ ಒಳ್ಳೆಯವರು. ಯಾಕೆ ಹೇಳಿದರೆ ಅವರ ಸೇವಾವಧಿಯಲ್ಲಿ ಅವರ ಕೈಯಿಂದ ನಾವು ವಿಧ ವಿಧವಾದಂತಹ ಹಣ್ಣುಗಳನ್ನು ತಿಂದಿದ್ದೇವೆ. ಅವರು ನಮ್ಮ ಸ್ಟಾಫ್ ರೂಮ್ಗೆ ಬಂದರೆ ಸಾಕು, ಕೈಯಲ್ಲಿ ಹಣ್ಣು ಹಿಡ್ಕೊಂಡು ಎಲ್ಲ ಟೀಚರ್ಸ್ಗೆ ಕೊಟ್ಟು ನಂತರ ಹೋಗ್ತಾ ಇದ್ರು. ಅವ್ರು ಬಂದರೆ ಕೂಡಲೇ ನಾವೆಲ್ಲ ಮಾತಾಡ್ತಾ ಇದ್ವಿ, ಇಂದಿರಾ ಮೇಡಮನ್ನು ತಂದರು ನಮಗೆ ಕೊಡ್ತಾ ಇದ್ದಾರೆ. ಪಪ್ಪಾಯ ಹಣ್ಣು ಇರ್ಬೋದು, ಬನಾನೆ ಇರ್ಬೋದು, ಎಲ್ಲ ರೀತಿಯ ಹಣ್ಣುಗಳಿರ್ಬೋದು, ಅಥವಾ ಯಾವುದೇ ತಿಂಡಿ ತಿನಿಸುಗಳನ್ನು ಶಾಲೆಯಲ್ಲಿ ಮಾಡಿದರೆ ಫಸ್ಟು ಶಿಕ್ಷಕರಿಗೆ ಕೊಟ್ಟು ಖುಷಿ ಪಡುವಂತಹ ವ್ಯಕ್ತಿಯವರು. ದೇವರು ಅವರನ್ನು ಒಳ್ಳೆಯ ಇಟ್ಟಿದ್ದು. ಶಾಲೆಯ ಪರವಾಗಿ ಅನಿಸಿಕೆಗಳನ್ನು ಹೇಳಲಿಕ್ಕಿದ್ದಾರೆ ನಮ್ಮ ಶಾಲೆಯ ಹಿಂದಿ ಶಿಕ್ಷಕರಾದಂತಹ ಪ್ರಕಾಶ್ ಜಿ.ಎನ್. ವಿರಾಜಮಾನರಾಗಿರುವಂತಹ ಎಲ್ಲ ಗಣ್ಯರೇ ಹಾಗೂ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಅತಿಥಿ ಅಭ್ಯಾಗತರೇ, ವಿದ್ಯಾರ್ಥಿಗಳೇ ಹಾಗೂ ಸಹೋದ್ಯೋಗಿ ಮಿತ್ರರೇ, ನಿಮಗೆಲ್ಲರಿಗೂ ಕೂಡ ವಂದನೆಗಳು. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂಹು ಮಾತೆ ಸಾಂಗೋಸ್ತ್ವ ಕರ್ಮಣಿ ಎಂಬುದಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕರ್ತವ್ಯವನ್ನು ಮಾಡುವ ಅಧಿಕಾರ ಇದೆ ಎಂಬ ಮಾತನ್ನು ಉಲ್ಲೇಖಿಸಿದ್ದಾನೆ. ಅದೇ ರೀತಿಯಾಗಿ ಇಂದಿರಾ ಮೇಡಮ್ ಅವರು ಸುಮಾರು 12 ವರ್ಷಗಳಿಂದ ತಮ್ಮ ಕರ್ತವ್ಯವನ್ನು ನಮ್ಮ ಭಾರತ್ ಪ್ರೌಢಶಾಲೆಯಲ್ಲಿ ನಿರ್ವಹಿಸಿ ಇಂದು ಸೇವೆಯಿಂದ ನಿವೃತ್ತಿಯಾಗಲಿದ್ದಾರೆ. ಹಾಗಾಗಿ ಅವರ ಬಗ್ಗೆ ಈ ಸಂದರ್ಭದಲ್ಲಿ ನಾವು ಒಂದೆರಡು ಮಾತನ್ನು ಆಡಬೇಕಾದುದು ನಮ್ಮ ಧರ್ಮ. 30/6/1964 ಬಂಟ್ವಾಳ ತಾಲೂಕಿನ ವಿಟ್ಲ ಸಮೀಪದ ವತ್ತೆಸಾರು ಎಂಬಲ್ಲಿ ಮೋನಪ್ಪ ಪೂಜಾರಿ ಮತ್ತು ಗಿರಿಜಾ ಎಂಬ ದಂಪತಿಗಳ
9 ಮಕ್ಕಳಲ್ಲಿ 4ನೆಯವರಾಗಿ ಜನ್ಮಿಸಿದಂತಹ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕಾಂತಡ್ಕ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೂರೈಸಿದರು. ನಂತರ ಬಾಲಿಕಾ ಪ್ರೌಢಶಾಲೆ ವಿಟ್ಲ ಇಲ್ಲಿ ತಮ್ಮ ಪ್ರೌಢ ಶಿಕ್ಷಣವನ್ನು ಮುಗಿಸಿಕೊಂಡು ವಿಠಲ ಪದವಿ ಪೂರ್ವ ಕಾಲೇಜು ಇಲ್ಲಿ ತಮ್ಮ ಪದವಿ ಪೂರ್ವ ಶಿಕ್ಷಣವನ್ನು ಪೂರೈಸಿರುತ್ತಾರೆ. 1988ರಲ್ಲಿ ಮಂಗಳೂರಿನ ಬಜಾರ್ನಲ್ಲಿರುವಂತಹ ದಿವಾಕರ್ ಎಂಬವರೊಂದಿಗೆ ಇವರ ವಿವಾಹವಾಗಿ ಇವರು 2 ಪುತ್ರಿಯರು, ದಿವ್ಯಾ ಹಾಗೂ ದೀಪ ಎಂಬ 2 ಪುತ್ರಿಯರನ್ನು ಹೊಂದಿದ್ದಾರೆ. ಜೊತೆಗೆ ಅಳಿಯಂದಿರು ಹಾಗೂ 4 ಮೊಮ್ಮಕ್ಕಳನ್ನು ಹೊಂದಿರುವ ಒಬ್ಬ ಧೀಮಂತ ಮಹಿಳೆಯಾಗಿದ್ದಾರೆ. ದಿನಕರ ಅವರು ಗೋಕರ್ಣನಾಥೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಕಚೇರಿ ಸಹಾಯಕರಾಗಿದ್ದರು. ಅವರ ಅಕಾಲಿಕ ಮರಣದ ತರುವಾಯ ಭಾರತ್ ಪ್ರೌಢಶಾಲೆ ಇಲ್ಲಿ 30/12/2012ರಂದು ಅವರ ಮರಣದ ತರುವಾಯ ಅನುಕಂಪ ಆಧಾರಿತ ಹುದ್ದೆಯನ್ನು ಅಲಂಕರಿಸಿರುತ್ತಾರೆ. ಅವರು ಈ ಹುದ್ದೆಗಾಗಿ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿರುವುದು ನಮಗೆಲ್ಲರಿಗೂ ಕೂಡ ಬಹಳಷ್ಟು ಸಂತೋಷದ ವಿಚಾರ. ನನಗೆ ಅವರ ಪರಿಚಯ ಅಂದರೆ 2017ರಲ್ಲಿ ನಾನು ಈ ಶಾಲೆಗೆ ವರ್ಗಾವಣೆಯಾಗಿ ಬಂದಾಗ ಮಧ್ಯಾಹ್ನದ ಸಮಯ ನಾನು ಕಚೇರಿಗೆ ಕಾಲಿಡುತ್ತಲೇ ನಾನು ಇವರನ್ನು ನೋಡಿದ ತಕ್ಷಣ ನಾನು ಇವರಲ್ಲಿ ಕೇಳಿದೆ, ಮೇಡಮ್ ನೀವು ಈ ಶಾಲೆಯಲ್ಲಿ ಯಾವ ಪಾಠವನ್ನು ಮಾಡುತ್ತೀರಾ ಅಂತ ನಾನು ಅವನು ಕೇಳಿದೆ. ಅಂದರೆ ಯಾಕೆ ಹೇಳಿದೆ ಅಂದರೆ ಅವರಂತಹ ಒಬ್ಬ ಶಿಕ್ಷಕಿಯ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಮಹಿಳೆ, ಶಿಸ್ತಿನ ಸಿಪಾಯಿ ಅಂತಲೇ ಅವರನ್ನು ಹೇಳ್ಬೋದು. ಬಹಳಷ್ಟು ಶಿಸ್ತನ್ನು ಅವರು ಬಯಸುತ್ತಾರೆ. ವಿದ್ಯಾರ್ಥಿಗಳೆಲ್ಲಾದರೂ ಗಲಾಟೆ ಅಥವಾ ಬೊಬ್ಬೆ ಅಶಿಸ್ತುಗಳು ಕಂಡು ಬಂದ ತಕ್ಷಣ ಬಹಳಷ್ಟು ಕಟ್ಟುನಿಟ್ಟಿನಿಂದ ವಿದ್ಯಾರ್ಥಿಗಳಿಗೆ ಬುದ್ಧಿವಾದವನ್ನು ಹೇಳುತ್ತಿದ್ದರು. ಜೊತೆಗೆ ಒಳ್ಳೆಯ ವ್ಯಕ್ತಿತ್ವ, ಮೃದು ಸ್ವಭಾವ. ಈಗಾಗಲೇ ಎಲ್ಲರೂ ಕೂಡ ಅವರ ಸ್ವಭಾವವನ್ನು ಉಲ್ಲೇಖಿಸಿದ್ದಾರೆ. ಮೃದು ಸ್ವಭಾವ ಹಾಗೂ ನಗುಮುಖದಿಂದ ಶಾಲೆಗೆ ಬಂದವರೆಲ್ಲರನ್ನು ಕೂಡ ಅವರು ಸ್ವಾಗತಿಸ್ತಾ ಇದ್ದರು. ಜೊತೆಗೆ ಬಂದವರಿಗೆಲ್ಲರಿಗೂ ಕೂಡ ಅತಿಥಿ ಸತ್ಕಾರವನ್ನು ನೀಡಿ ಗೌರವಿಸುತ್ತಾ ಇದ್ದರು. ಅದೇ ರೀತಿ ಸ್ವಚ್ಛತೆಯೇ ಕೂಡ ತುಂಬ ಪ್ರಾಮುಖ್ಯತೆ ನೀಡುತ್ತಿರುವಂಥ ಇವರು ಪ್ರತಿ ದಿವಸ ಈಗಾಗಲೇ ಸರಿ ಹೇಳಿದ್ದಾರೆ, ನಾವೆಲ್ಲ ಬರೋದಕ್ಕಿಂತ ಮೊದಲೇ 8:30ಕ್ಕೆ ಅವರು ಶಾಲೆಯಲ್ಲಿ ಹಾಜರಿದ್ದು ಇಡೀ ಶಾಲೆಯ ಸ್ವಚ್ಛತೆಯನ್ನು ನೋಡಿಕೊಳ್ತಾ ಇದ್ದರು. ಮತ್ತು ಅಡುಗೆ ಮನೆ ಬಿಸಿ ಊಟದ ಜವಾಬ್ದಾರಿಯನ್ನು ಕೂಡ ಇವರು ಹೊತ್ತಿದ್ದರು. ಅಂದರೆ ಬಿಸಿ ಊಟಕ್ಕಾಗಿ ಅಲ್ಲಿಯೇ ಅಡುಗೆ ಸಿಬ್ಬಂದಿಗಳಿದ್ದಾರೆ. ಅದರ ಜೊತೆಗೆ ಇವರು ಅಡುಗೆ ಕೋಣೆಗೆ ಹೋಗಿ ಈಗಾಗಲೇ ಹೇಳಿದ್ದಾರೆ ಮೇಡಮ್ ಅವರು, ಏನೇನು ಬೇಕು, ಆ ದಿವಸಕ್ಕೆ ಏನು ಬೇಕು, ಯಾವ ಅಡುಗೆಯನ್ನು ಮಕ್ಕಳಿಗೆ ಇವತ್ತು ಬಡಿಸೋಣ ಎಂಬುದನ್ನೆಲ್ಲ ಯೋಚಿಸಿ ಆ ದಿವಸಕ್ಕೆ ಎಷ್ಟು ತರಕಾರಿ ಬೇಕು ಆ ವಸ್ತುಗಳನ್ನೆಲ್ಲ ಅವರೇ ಕುಳಿತುಕೊಂಡು ಪಟ್ಟಿ ಮಾಡಿ ಅವರು ನಮಗೆ ಕೊಡುವರು. ಅಂದರೆ ಅವರಿಗೆ ಆ ಮಕ್ಕಳ ಬಗ್ಗೆ ಅಷ್ಟೊಂದು ಕಾಳಜಿ ಇತ್ತು. ಈಗಾಗಲೇ ಎಚ್ ಎಮ್ ಅವರು ಹೇಳಿದ್ದಾರೆ, ಅವರು ನಮ್ಮ ಶಾಲೆಗೆ ತಾಯಿಯಾಗಿದ್ದರು ಅಂತ. ಅಂದರೆ ಆ ದಿವಸ ಮನೆಯ ಹಾಗೆ ನನಗೆ ಅನಿಸ್ತಿತ್ತು, ಇವರು ಈ ರೀತಿಯಾಗಿ ಒಂದು ಮನೆಯ ಒಂದು ವಾತಾವರಣವನ್ನು ಶಾಲೆಯಲ್ಲಿ ಕಂಡುಕೊಳ್ತಿದ್ದಾರಲ್ಲ ಅಂತ ನಾನು ಮನಸ್ಸಲ್ಲಿ ತುಂಬ ಬಾರಿ ಅವರನ್ನು ಪ್ರಶಂಸಿಸ್ತಾ ಇದ್ದೆ. ಅಂದರೆ ಆ ದಿವಸಕ್ಕೆ ಬೇಕಾದನ್ನೆಲ್ಲ ಪಟ್ಟಿ ಮಾಡಿ ಮಕ್ಕಳ ಒಳಿತಿಗಾಗಿ ಅವರ ಮಕ್ಕಳಿಗಾಗಿ ಶ್ರಮಿಸ್ತಾ ಇದ್ದರು. ಜೊತೆಗೆ ಇವರು ತಮ್ಮದಲ್ಲದ ಕೆಲಸವನ್ನು ಕೂಡ ಅದೆಷ್ಟೋ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು. ಉದಾಹರಣೆಗಾಗಿ ಬರವಣಿಗೆ. ಈ ರಜಾ ಸಮಯದಲ್ಲೆಲ್ಲ ವಿದ್ಯಾರ್ಥಿಗಳನ್ನು ಶಾಲೆಗೆ ಸೇರಿಸುವುದಕ್ಕಾಗಿ ಹೆತ್ತವರು ಬರ್ತಾ ಇರ್ತಾರೆ. ಕೆಲವೊಮ್ಮೆ ಹೆತ್ತವರಿಗೆ ಅಲ್ಲಿ ಬರೆಯುವುದು ಸ್ವಲ್ಪ ಕಷ್ಟವಾದಾಗ ಇವರು ಅವರ ಪರವಾಗಿ ಕನ್ನಡದಲ್ಲಿ ಅದೆಷ್ಟೋ ಪತ್ರಗಳನ್ನು ಬರೆದು ತಯಾರಿಸಿ ಅವರಿಗೆ ಕೊಡ್ತಾ ಇದ್ದರು. ಅಂದರೆ ಅದು ಅವರ ಕೆಲಸವಲ್ಲದಿದ್ದರೂ ಕೂಡ ಆ ಶಾಲೆಯ ಬಗ್ಗೆ ಪ್ರೇಮದಿಂದ ಅದೆಷ್ಟೋ ಆ ಕೆಲಸವನ್ನು ನಿರ್ವಹಿಸಿ ಅವರು ಯಶಸ್ವಿಯಾಗಿದ್ದಾರೆ. ಜೊತೆಗೆ ಅವರ ಇನ್ನೊಂದು ಗುಣವೆಂದರೆ ಹಂಚಿ ತಿನ್ನುವುದು. ಯಾವುದೇ ಒಂದು ಸಣ್ಣ ಒಂದು ಹಣ್ಣಿರ್ಬೋದು, ಯಾವುದೇ ಒಂದು ತಿಂಡಿ ಇರ್ಬೋದು, ಅದನ್ನೆಲ್ಲರಿಗೂ ನಾವು ಶಾಲೆಯಲ್ಲಿ ಎಷ್ಟು ಜನ ಸಿಬ್ಬಂದಿಗಳಿದ್ದೇವೋ ನಮಗೆಲ್ಲ ಅವರು ಸಣ್ಣ 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 ತುಂಡುಗಳನ್ನಾಗಿ ಮಾಡಿ ಚಿಕ್ಕದಾದರೆ ಅದರಲ್ಲಿ ಒಬ್ಬರಿಗೂ ಕೂಡ ಅನ್ಯಾಯವಾಗದಂತೆ ಅದನ್ನೆಲ್ಲ ಹಂಚಿ ತಿನ್ನುತ್ತಾ ಇದ್ದರು. ನಮ್ಮ ಶಾಲಾ ತೋಟದಲ್ಲಿ ಆಗಾಗ ಬೇರೆ ಬೇರೆ ಬಾಳೆಹಣ್ಣು, ಪಪ್ಪಾಯಿ ಮುಂತಾದ ಹಣ್ಣುಗಳು ಬೆಳೆಯುತ್ತಾ ಇರ್ತದೆ, ನಿಮಗೆಲ್ಲ ಗೊತ್ತಿದೆ. ಅದೆಲ್ಲವನ್ನು ಕೂಡ ಹಾಗೆ ಹಣ್ಣಾದ ತಕ್ಷಣ ಕೊಯ್ದು ತಂದು ಅದನ್ನು ವಿದ್ಯಾರ್ಥಿಗಳಿಗಾದರೂ ಕೂಡ ಅಷ್ಟೇ ಚೆನ್ನಾಗಿ ಅದನ್ನು ಹಣ್ಣುಗಳನ್ನೆಲ್ಲ ಹಂಚಿ, ಜೊತೆಗೆ ಶಿಕ್ಷಕರಿಗಾದರೆ ಅಲ್ಲಿ ಕೂಡ ಎಲ್ಲರಿಗೂ ಹಂಚಿ ನಾವು ತರಗತಿಯಿಂದ ಬರುತ್ತಿರುವಾಗ, ಕೆಲವೊಮ್ಮೆ ನಾವು ಸುಸ್ತಾಗಿ ತರಗತಿಯಿಂದ ಬರುತ್ತಿರುವಾಗ ನಮಗೆ ನಮ್ಮ ಟೇಬಲ್ನಲ್ಲಿ ರುಚಿಕರವಾದ ಹಣ್ಣನ್ನು ಇವರು ಚೆನ್ನಾಗಿ ಅಲಂಕರಿಸಿ ಇಡ್ತಾ ಇದ್ರು. ಅಂದರೆ ಬಹಳಷ್ಟು ಖುಷಿಯಾಗ್ತಿತ್ತು. ಅಂದರೆ ಹಸಿದು ಬಂದವನಿಗೆ ಆ ಒಂದು ಆಹಾರ ಸಿಕ್ಕುವಾಗ ಎಷ್ಟು ಖುಷಿಯಾಗ್ತದೆ ಅಂತ ನಿಮಗೆ ಗೊತ್ತಿದೆ. ಅಂತಹ ಒಂದು ಮಹತ್ ಕಾರ್ಯವನ್ನು ಮಾಡ್ತಾ ಇದ್ರು. ಜೊತೆಗೆ ಇವರು ಇನ್ನೂ ಹೇಳಬೇಕಾದ ವಿಚಾರ ಅಂದರೆ ಲೆಕ್ಕಾಚಾರದಲ್ಲಿ ಇವರು ಎತ್ತಿದ ಕೈ ಅಂತ ಹೇಳ್ಬೋದು. ಅಂದರೆ ಶಾಲೆಯಲ್ಲಿ ತುಂಬ ಲೆಕ್ಕಾಚಾರಗಳಿರ್ತವೆ. ಆ ಎಲ್ಲ ಲೆಕ್ಕಾಚಾರವನ್ನು ಚೆನ್ನಾಗಿ ಬರೆದಿಡ್ತಾ ಇದ್ರು. ಅಂದರೆ ಏನು ಆಗಿ ಹೋಗುವಳು, ಶಾಲೆಯಲ್ಲಿ ಏನು ಆದಾಯ ಬಂದಿದೆ, ಏನು ಕೆಲವೊಮ್ಮೆ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಹಣವನ್ನು ಕೊಡಲಿಕ್ಕಿರ್ತದೆ ಅಥವಾ ನಾವು ಅವರಿಗೆ ಹಣವನ್ನು ಕೊಡಲಿಕ್ಕಿರ್ತದೆ. ಈ ರೀತಿಯ ಲೆಕ್ಕಾಚಾರವನ್ನು ಚಾಚು ತಪ್ಪದೆ ಸ್ಪಷ್ಟವಾಗಿ ಬರೆದಿಟ್ಟು ಅದನ್ನು ಅತ್ಯುತ್ತಮ ರೀತಿಯಲ್ಲಿ ಆ ಲೆಕ್ಕಾಚಾರವನ್ನು ಅವರು ನಿರ್ವಹಿಸಿರುತ್ತಾರೆ. ಜೊತೆಗೆ ಇವರು
ತಮ್ಮದೇ, ನಾನು ಈಗಾಗಲೇ ಹೇಳಿದ ಹಾಗೆ ತಮ್ಮದೇ ಕೆಲಸ ಅಲ್ಲದಿದ್ದರೂ ಕೂಡ ಅದೆಷ್ಟೋ ಶಾಲೆಗಾಗಿ ಅವರು 12 ವರ್ಷಗಳ ಕಾಲ ಶ್ರಮಿಸಿ ಬಹಳ ಯಶಸ್ವಿಯಾಗಿ ಇಂದು ನಿವೃತ್ತಿಯಾಗುತ್ತಾ ಇದ್ದಾರೆ. ನಾವು ಅವರನ್ನು ಯಾವತ್ತೂ ಕೂಡ ಜವಾನೆ ಎಂದು ಕಾಣ್ತಾ ಇರಲಿಲ್ಲ. ಅವರು ಹುದ್ದೆಯಲ್ಲಿ ಜವಾನೆ ಆದರೂ ಕೂಡ ಅವರನ್ನು ಜವಾನೆ ಅಂತ ಕಾಣ್ತಿರ್ಲಿಲ್ಲ, ಯಾಕೆಂದರೆ ಅವರ ವ್ಯಕ್ತಿತ್ವ ಹಾಗಿತ್ತು. ಇದನ್ನೆಲ್ಲ ಹೇಳುವಾಗ ನನಗೆ ಹಿಂದಿಯ ಕವಿಯ ಅವರ ಒಂದು ದೋಹೆ ನೆನಪಿಗೆ ಬರುತ್ತದೆ. ರಹಿಮನ್ ದೇಕ್ ಬಡೇನುಕೋ ಲಗುನ ದೀಜಿಯೇ ಡಾರಿ ಜಹಾ ಕಾಮ ಆವೈ ಸೂಯಿ ಕಹಾ ಕರೈ ತಲವಾರಿ. ಅಂದರೆ ರಹೀಮರು ತಮ್ಮ ದೋಹೆಯಲ್ಲಿ ಹೇಳ್ತಾರೆ, ದೊಡ್ಡವರ ಎದುರಿಗೆ ಸಣ್ಣವರ ಕೆಲಸ ಖಂಡಿತವಾಗಿಯೂ ಚಿಕ್ಕದಲ್ಲ. ಅದಕ್ಕಾಗಿ ಒಳ್ಳೆಯ ಒಂದು ಉದಾಹರಣೆಯನ್ನು ಕೊಡ್ತಾರೆ. ತಲವಾರು ಅಂದರೆ ಏನು, ಖಡ್ಗ ಮತ್ತು ಸೂಜಿಯ ಸುಂದರವಾದ ಉದಾಹರಣೆ. ತಲವಾರು ನೋಡಲಿಕ್ಕೆ ದೊಡ್ಡ ಆಯುಧ, ಸೂಜಿ ನೋಡಲಿಕ್ಕೆ ಚಿಕ್ಕದು, ಬಹಳಷ್ಟು ಚಿಕ್ಕ ಆಯುಧ. ಆದರೆ ಯಾವತ್ತೂ ಕೂಡ ಸೂಜಿಯು ಮಾಡುವಂತಹ ಕೆಲಸವನ್ನು ತಲವಾರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಅವರು ಮಾಡುವಂತಹ ಕೆಲಸಕ್ಕೆ ಅದರದೇ ಆದ ಗೌರವ ಇದೆ, ಅದು ಬೇಕೇ ಬೇಕು. ಅದು ಇಲ್ಲದೇ ಇದ್ದಲ್ಲಿ ನಮಗೆ ಬಹಳಷ್ಟು ಕಷ್ಟ. ಆದ್ದರಿಂದ ಕೆಲಸ ಚಿಕ್ಕದಾದರೂ ಕೂಡ ಅದು ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವವಾದು ಎನ್ನುತ್ತಾ ಅವರು ಇಲ್ಲಿ ಈ ಶಾಲೆಯಲ್ಲಿ ನೀಡಿದಂತಹ 12 ವರ್ಷಗಳ ಆ ಸೇವೆಯು ತಾಯಿ ಚಾಮುಂಡೇಶ್ವರಿಯ ಪಾದಕಮಲಗಳಿಗೆ ಅರ್ಪಿತವಾಗಲಿ. ಅವರ ಮುಂದಿನ ಜೀವನವು ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ. ಅವರಿಗೆ ಹಾಗೂ ಅವರ ಕುಟುಂಬದವರಿಗೆ ಸನ್ಮಂಗಲ ಉಂಟಾಗಲಿ ಎಂದು ಹಾರೈಸುತ್ತಾ ನನ್ನ ಈ ಒಂದೆರಡು ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಇಂದಿರಾ ಮೇಡಮ್ ಅವರ ನಿಷ್ಕಲ್ಮಶ ಪ್ರೀತಿ ಹಾಗೂ ಕಾರ್ಯವೈಖರಿಯ ಬಗ್ಗೆ ಸವಿಸ್ತಾರವಾಗಿ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂತಹ ನಮ್ಮ ಶಾಲೆಯ ಶಿಕ್ಷಕರಿಗೆ ಮತ್ತೊಮ್ಮೆ ನಾನು ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ನಿವೃತ್ತಿಯಾಗುತ್ತಲಿರುವ ಶ್ರೀಮತಿ ಇಂದಿರಾ ಮೇಡಮ್ ಅವರಿಗೆ ಶಾಲೆಯ ವತಿಯಿಂದ, ಆಡಳಿತ ಮಂಡಳಿಯಿಂದ ಮತ್ತು ಮಕ್ಕಳಿಂದ ಪ್ರೀತಿಯ ಗೌರವ ಅರ್ಪಣೆ ಇದೀಗ. ಭಾರತ್ PU ಕಾಲೇಜಿನ ಪ್ರಾಂಶುಪಾಲರು ಒಂದು ಕಿರು ಕಾಣಿಕೆಯನ್ನು ನೀಡಲಿಕ್ಕಿದ್ದಾರೆ. ವಿದ್ಯಾರ್ಥಿಗಳು, ನಂತರ 9ನೇ ತರಗತಿ ವಿದ್ಯಾರ್ಥಿಗಳು, ನಂತರ 10ನೇ ತರಗತಿ ವಿದ್ಯಾರ್ಥಿಗಳು ತಮ್ಮ ಕಿರು ಕಾಣಿಕೆಯನ್ನು ಸಲ್ಲಿಸಲಿಕ್ಕೆ ಸಿದ್ಧರಾಗಿರಿ. ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕರಿಂದ ಸನ್ಮಾನ. ಬನ್ನಿ ಮಕ್ಕಳ ಮೇಲೆ ಬನ್ನಿ. ವಿದ್ಯಾರ್ಥಿಗಳು ದಯಮಾಡಿ ವೇದಿಕೆಗೆ ಬನ್ನಿ.
10ನೇ ತರಗತಿಯ ವಿದ್ಯಾರ್ಥಿಗಳಿಂದ ಸನ್ಮಾನ. ಇದೀಗ ಭಾರತ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರ ವೃಂದದಿಂದ ಸನ್ಮಾನ. ಶ್ರೀಮತಿ ಪ್ರಜ್ಞಾ ಟೀಚರ್ ಅವರು ಸನ್ಮಾನ ಪತ್ರವನ್ನು ಓದಬೇಕಾಗಿ ವಿನಂತಿ ಮಾಡ್ತೇನೆ. ಸನ್ಮಾನ ಪತ್ರವನ್ನು ವಾಚನ ಮಾಡಬೇಕಾಗಿ ವಿನಂತಿ. ಮೇಡಮ್, ಇಂದಿರಾ ಎಂಬ ಹೆಸರೇ ನಯ ವಿನಯವನ್ನು ಸೂಚಿಸುತ್ತದೆ. ಭಾರತ್ ಪ್ರೌಢಶಾಲೆಯ ಕುಟುಂಬದಲ್ಲಿ ಮನೆ ಮಗಳಂತೆ ಇದ್ದು ಶಾಲೆಯ ಪ್ರತಿಯೊಂದು ಚಟುವಟಿಕೆಗಳಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸಿದ್ದೀರಿ. ನಮ್ಮ ಶಾಲೆಯ ಆಫೀಸಿನ ಸಿಬ್ಬಂದಿಯಾಗಿ 12 ವರ್ಷಗಳ ಕಾಲ ದಕ್ಷ ಮತ್ತು ಪ್ರಾಮಾಣಿಕ ಸೇವೆಯ ಮೂಲಕ ಪ್ರೀತಿಪಾತ್ರರಾಗಿದ್ದೀರಿ. ನಿಮ್ಮ ಮುಗ್ಧತೆ, ನಿಮ್ಮ ಸೌಜನ್ಯ, ನಿಮ್ಮ ನಗು ನೀವು ವಿದ್ಯಾರ್ಥಿಗಳಿಗೆ, ಸಹೋದ್ಯೋಗಿಗಳಿಗೆ, ಪೋಷಕರಿಗೆ ಹಾಗೂ ಆಡಳಿತ ಮಂಡಳಿಗೆ ವಿಟ್ಲ ಸಮೀಪದ ಒತ್ತೆಸಾರು ಎಂಬಲ್ಲಿನ ದಿವಂಗತ ಮೋನಪ್ಪ ಪೂಜಾರಿ ಮತ್ತು ಗಿರಿಜಾ ದಂಪತಿಗಳ 9 ಮಕ್ಕಳಲ್ಲಿ 4ನೇಯವರಾಗಿ ಜನಿಸಿದ ಧನ್ಯತೆಯನ್ನು ಪಡೆದಿದ್ದೀರಿ. ಪ್ರಾಥಮಿಕ ಶಿಕ್ಷಣವನ್ನು ಸರಕಾರಿ ಪ್ರಾಥಮಿಕ ಶಾಲೆ ಕಾಂತಡ್ಕ, ಪ್ರೌಢ ಶಿಕ್ಷಣವನ್ನು ಬಾಲಿಕಾ ಪ್ರೌಢಶಾಲೆ ವಿಟ್ಲ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ವಿಠಲ ಪದವಿ ಪೂರ್ವ ಕಾಲೇಜು ವಿಟ್ಲ ಇಲ್ಲಿ ಪಡೆದು ಶೈಕ್ಷಣಿಕವಾಗಿ ಸಶಕ್ತರಾಗಿದ್ದೀರಿ. ಉದ್ಧರೇತ್ ಆತ್ಮಾನ್ ಆತ್ಮನಾಮ್ ಎಂಬ ಮಾತು ಭಗವದ್ಗೀತೆಯಲ್ಲಿ ಬಂದಿದೆ. ಅಂದರೆ ನಮ್ಮ ಉದ್ಧಾರವನ್ನು ನಾವೇ ಮಾಡಿಕೊಳ್ಳಬೇಕು ಎಂದರ್ಥ. ಪತಿ ದಿನಕರ ಅವರ ನಿತ್ಯ ಸ್ಮರಣೆಯೊಂದಿಗೆ ಮಕ್ಕಳಾದ ದಿವ್ಯಾ, ದೀಪರಿಗೆ ವಿದ್ಯೆಯನ್ನು ನೀಡಿ ಅವರ ವಿವಾಹವನ್ನು ನಿರ್ವಹಿಸಿ 2 ಅಳಿಯಂದಿರು ಹಾಗೂ 4 ಮೊಮ್ಮಕ್ಕಳ ಸಹಿತ ಉತ್ತಮ ಬದುಕನ್ನು ಸಾಧಿಸಿದ್ದೀರಿ. ಹೀಗಾಗಿ ನಿಮ್ಮ ಉದ್ಧಾರದ ರೂವಾರಿ ನೀವೇ ಆಗಿದ್ದೀರಿ. ಇದೀಗ ಸಹಜವಾಗಿ ನೀವು ನಿವೃತ್ತರಾಗುತ್ತಿದ್ದೀರಿ. ನಿಮ್ಮ ವಿಶ್ರಾಂತ ಜೀವನವು ಸುಖ, ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿಯಿಂದ ಕೂಡಿರಲಿ. ಉಳ್ಳಾಲ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ಮಾತೆ ಹಾಗೂ ಪರಿವಾರ ದೈವಗಳು ನಿಮಗೆ ಆಯುರಾರೋಗ್ಯ ಭಾಗ್ಯವನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಶಾಲಾಡಳಿತ ಮಂಡಳಿ, ವಿದ್ಯಾರ್ಥಿ, ಶಿಕ್ಷಕ, ಸಿಬ್ಬಂದಿ ವೃಂದ ಹಾಗೂ ರಕ್ಷಕ ಶಿಕ್ಷಕ ಸಂಘ. ಇಲ್ಲಿರುವ ಎಲ್ಲ ಗಣ್ಯರು ಸೇರಿ ಅದನ್ನು ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇಂದಿರಾ ಮೇಡಮ್ ಅವರಿಗೆ ಇಷ್ಟೊತ್ತು ಸನ್ಮಾನಿಸಿದಂತಹ ಎಲ್ಲ ವೇದಿಕೆಯಲ್ಲಿರುವ ಗಣ್ಯರಿಗೆ ಮತ್ತೊಮ್ಮೆ ಅತ್ಯಂತ ಪ್ರೀತಿಯ ಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ.
ವೇದಿಕೆಯಲ್ಲಿರುವ ಎಲ್ಲ ಮುಖ್ಯಸ್ಥರು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇದೀಗ ಸನ್ಮಾನ ಸ್ವೀಕರಿಸಿದಂತಹ ಇಂದಿರಾ ಮೇಡಮ್ ಒಂದೆರಡು ಮಾತುಗಳಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ. ವೇದಿಕೆಯಲ್ಲಿರುವ ಮೊಗವೀರ ಸಂಘದ ಹಿರಿಯ ಅಧ್ಯಕ್ಷರಾದಂತಹ ಸದಾನಂದ ಬಂಗೇರವರಿಗೆ ಹಾಗೂ ಸಂಚಾಲಕರಾದಂತಹ ಶ್ರೀ ರೋಹಿದಾಸ್ ಬಂಗೇರವರಿಗೆ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಪ್ರೀತಿಪೂರ್ವಕ ವಂದನೆಗಳು ಹಾಗೂ ಸಮೂಹ ಸಂಸ್ಥೆಯ ಮುಖ್ಯೋಪಾಧ್ಯಾಯರಿಗೂ ಮತ್ತು ಶಿಕ್ಷಕ ವೃಂದ ಮತ್ತು ಶಿಕ್ಷಕೇತರ ವೃಂದದವರಿಗೂ ಹೃತ್ಪೂರ್ವಕ ವಂದನೆಗಳು ಹಾಗೂ ಬಂದಂಥ ಅತಿಥಿಗಳಿಗೂ ಹೃತ್ಪೂರ್ವಕ ವಂದನೆಗಳು. ಪ್ರೀತಿಯ ಬಾಲಶಾಲೆಯ ವಿದ್ಯಾರ್ಥಿ ವೃಂದದವರಿಗೂ ಪ್ರೀತಿಪೂರ್ವಕ ವಂದನೆಗಳು. ನಾನು ಬಾಲಶಾಲೆಗೆ ಬಂದು 12 ವರ್ಷಗಳಾದವು. ನಾನು ಕೆಲಸ ಕೇಳಿಕೊಂಡು ಬಂದಾಗ ಕೆಲಸ ಕೊಟ್ಟಂತಹ ಆಗಿನ ಅಧ್ಯಕ್ಷರಾದಂತಹ ಶ್ರೀ ಸದಾನಂದ ಬಂಗೇರ ಸರ್ ರವರಿಗೂ ಸಂಚಾಲಕರಾದಂತಹ ಬಾಬು ಬಂಗೇರ ಸರ್ ಅವರಿಗೂ ಹಾಗೂ ಆಡಳಿತ ಮಂಡಳಿಯವರಿಗೂ ಹೃತ್ಪೂರ್ವಕ ವಂದನೆಗಳು. ನಮ್ಮ ಬಾಲಶಾಲೆಯಲ್ಲಿ ಕೆಲಸ ಸಿಕ್ಕಿ ನಮ್ಮ ಜೀವನಕ್ಕೆ ಮತ್ತು ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬ ಸಹಾಯವಾಯಿತು. ನಮ್ಮ ಶಾಲೆಯ ಟೀಚರ್ಸ್ ಮತ್ತು ಅಡಿಗೆಯವರೊಂದಿಗೆ ಕೆಲಸ ಮಾಡ್ತಾ ಇರುವಾಗ ತುಂಬ ಸಂತೋಷವಾಗ್ತಾ ಇತ್ತು. ನಮ್ಮ ಶಾಲೆಯ HM ಆದಂತಹ ವಿನಯ ಮೇಡಮ್ ನನ್ನ ಕಷ್ಟಕಾಲದಲ್ಲಿ ರಜೆಯನ್ನು ಕೊಟ್ಟು ತುಂಬ ಸಹಾಯ ಮಾಡಿದ್ದಾರೆ. ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಈಗ ನಿಮ್ಮನ್ನೆಲ್ಲ ಬಿಟ್ಟು ಹೋಗಲು ತುಂಬ ಬೇಸರವಾಗ್ತಾ ಇದೆ. ಈ ಮೊಗವೀರ ಸಂಸ್ಥೆಯು ಇನ್ನು ಮುಂದೆಯೂ ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಿ ಅವರ ಬಾಳಿಗೆ ಬೆಳಕಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ದೇವರು ಆಯುರಾರೋಗ್ಯವನ್ನು ನೀಡಿ ಕಾಪಾಡಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಎಲ್ಲ ಶಿಕ್ಷಕರೊಂದರೊಟ್ಟಿಗೆ ಕೆಲಸ ಮಾಡಿಕೊಂಡಿರುವಾಗ ಸಂತೋಷವಾಗ್ತಿತ್ತು. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ನನ್ನನ್ನು ಪ್ರೀತಿಯಿಂದ ಬೀಳ್ಕೊಳಿಸಿ ಸನ್ಮಾನಿಸಿದ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಯನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ತಮ್ಮ ಕುಟುಂಬದಲ್ಲಿ ಸದಾ ಆರೋಗ್ಯವನ್ನು, ಆಯುಷನ್ನು, ಸಂತೋಷವನ್ನು ಸದಾ ನೀಡಲಿ ಅಂತ ಹೇಳಿ ನಮ್ಮ ಶಾಲೆಯ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ಮತ್ತೊಮ್ಮೆ ನಾನು ಅತ್ಯಂತ ಪ್ರೀತಿಯಿಂದ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಬೀಳ್ಕೊಡುಗೆ ಸಮಾರಂಭದ ಕೊನೆಯ ಹಂತವಾಗಿ ಸಭಾಧ್ಯಕ್ಷರ ಹಿತನುಡಿಗಳು, ನಮ್ಮೆಲ್ಲರ ಹಿರಿಯರು ಆದಂತಹ ಮಾರ್ಗದರ್ಶಕರು ಆದಂತಹ ಸದಾನಂದ ಬಂಗೇರ್ ಸರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ. ನಮ್ಮೆಲ್ಲರ ತಾಯಿಯಾಗಿರ್ತಕ್ಕಂಥ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ಹಾಗೂ ಪರಿವಾರ ದೇವರನ್ನು ಪ್ರಾರ್ಥಿಸುತ್ತಾ, ಇಂದಿರಾ ಮೇಡಮ್ರವರ ಈ ಬೀಳ್ಕೊಡುವ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ನಮ್ಮ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಮಧ್ಯಸ್ಥರಾಗಿರ್ತಕ್ಕಂಥ ಗಂಗಾಧರ ಸೋದರೇ ಹಾಗೂ ಶಾಲೆಯ ಸಂಚಾಲಕರೇ, ಮಾಜಿ ಸಂಚಾಲಕರಾಗಿರ್ತಕ್ಕಂಥ ಯಶವಂತ್ ಪಿ ಅಮೀರ್ರವರೇ, ನಮ್ಮ ಹಿರಿಯವರು ಬಾಬಂಗೇರವರು, ಈ ಶಾಲೆಗೋಸ್ಕರ ಬಹಳಷ್ಟು ದುಡಿದವರು, ಮಾಜಿ ಸಂಚಾಲಕರು, ಹಾಗೆಯೇ ನಮ್ಮ ಕಾರ್ಯಕಾರಿ ಸದಸ್ಯರಾಗಿರ್ತಕ್ಕಂಥ ದೀಪಕ್ ರಾಜವರೇ, ಭಾರತ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿಯಾಗಿದ್ದಂಥ ವಿನಯ್ ಕುಮಾರಿಯವರೇ, ಭಾರತ್ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರ್ತಕ್ಕಂಥ ರಾಜೇಶ್ವರ್ ಅವರೇ, ನಮ್ಮ ಪ್ರಾಂಶುಪಾಲರೇ, ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರೇಖಾರವರೇ, ಹಾಗೂ ಇಂದಿರಾ ಮೇಡಮ್ ಇವರ
ಸಂಬಂಧಿಕರೇ, ಮಕ್ಕಳೇ, ಮೊಮ್ಮಕ್ಕಳೇ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಅಯ್ಯಪ್ಪಣ್ಣವರೇ, ನೀವು ಕೂಡ ನಮ್ಮ ವಂದನೆಗಳು. ಹಾಗೆಯೇ ಶಿಕ್ಷಕ ವೃಂದವರೇ ಹಾಗೂ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಇಂದಿರಾ ಮೇಡಮ್ರವ್ರ ಬಗ್ಗೆ ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ಹಾಗೂ ನಮ್ಮ ಪ್ರಾಂಶುಪಾಲರು ಹಾಗೂ ನಮ್ಮ ಮ್ಯಾನೇಜ್ಮೆಂಟ್ನವರು ಕೂಡ ಭಾಳ ಒಳ್ಳೆಯ ಮಾತುಗಳನ್ನೇ ಆಡಿದ್ದಾರೆ. ನಾನು ಕೂಡ ಹೇಳುವುದೇನೆಂದರೆ, ಬಹುಶಃ ನಾವು ಶಾಲೆಗೆ ಬರೋದು ಬಹಳ ಕಡಿಮೆ, ಹೆಚ್ಚಾಗಿ ನಮ್ಮ ಸಂಚಾಲಕರು ಬರ್ತಾರೆ. ಯಾವಾಗೊಮ್ಮೆ ನಾವು ಶಾಲೆಗೆ ಬರುವಾಗ ಮೊದಲಿಗೆ ಸಿಗುವುದೇ ಇಂದಿರಾ ಮೇಡಮ್ರವರು. ಬಂದ ಕೂಡಲೇ ಭಾಳ ಹಸನ್ಮುಖದಿಂದ, ಭಾಳ ವಿನಯದಿಂದ, ಏನು ಸರ್, ಏನು ಬೇಕಾಗಿತ್ತು, ಅಷ್ಟೊಬ್ಬರನ್ನು ಕರಿಬೇಕಾ, ಅಲ್ಲ ಅವ್ರನ್ನ ಕರಿಬೇಕಾ, ಕೂತ್ಕೊಳ್ಳಿ ಸರ್ ಅಂತ ಹೇಳಿ ನಮಗೆ ಬಹಳಷ್ಟು ಗೌರವವನ್ನು ಕೊಟ್ಟು ಆ ಮನಸ್ಸು, ಅವರದೊಂದು ವಿಶಾಲ ಮನೋಭಾವನೆಯಿಂದ ನಾವು ಕೂಡ ಭಾಳ ಸಂತೋಷ ಪಡ್ತಿದ್ದೆವು. ಅವರಿಗೆ ಯಾವುದೇ ವಂಚನೆ ಇರಲಿಲ್ಲ, ಯಾವುದೇ ಮೋಸ ಇರಲಿಲ್ಲ. ಭಾಳ ಮುಗ್ಧರಾಗಿ, ಭಾಳ ಸಂತೋಷದಿಂದ, ನಾನೇ ಅಲ್ಲ ಬೇರೆ ಯಾರು ಬಂದರೂ ಕೂಡ ಅವರು ಅಂಥ ಒಂದು ಸ್ವಾಗತವನ್ನು ಮಾಡುವಂಥದ್ದನ್ನು ನಾವು ನೋಡಲಿಕ್ಕಿಲ್ಲ. ಬಹುಶಃ ಇನ್ನು ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಆದರೆ ಅವರನ್ನು ನೋಡುವಾಗ ನಮ್ಮ ಸಂಚಾಲಕ ಹಿಡಿದಾಗೆ ಅವರಿಗೆ 60 ವರ್ಷ ತುಂಬಿದೆ ಅಂತ ಹೇಳಲಿಕ್ಕೆ ನನಗೂ ಕೂಡ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಅವರು ಸಾಮರ್ಥ್ಯ ಇದೆ ಕೆಲಸ ಮಾಡುವಂಥದ್ದು. ಮತ್ತು ಈಗಲೇ ಬಹಳಷ್ಟು ವಿದ್ಯಾರ್ಥಿಗಳು ನಾನು ನೋಡಿದ್ದೇನೆ, ಅವರು ಕೂಡ ಅವ್ರ ಮೇಲೆ ಎಷ್ಟು ಪ್ರೀತಿ ಅಂತ ಹೇಳಿ ಅವರು ಅದನ್ನು ಈಗಾಗಲೇ ತೋರಿಸಿದ್ದಾರೆ. ಹೆಚ್ಚಿನ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಸರ್ಕಾರ ಸೇವೆಯಲ್ಲಿ ಇರುವಾಗ ಸರ್ಕಾರದ ಆದೇಶ ಪ್ರಕಾರ ಮೊದಲೆಲ್ಲ 55 ವರ್ಷದಲ್ಲಿ ನಿವೃತ್ತಿ ಆಗ್ತಿತ್ತು. ಆನಂತರ 58 ವರ್ಷ ಆಯಿತು. ಆಮೇಲೆ ಈಗ 60 ವರ್ಷದಲ್ಲಿ ಎಲ್ಲರೂ ಕಡ್ಡಾಯವಾಗಿ ನಿವೃತ್ತಿ ಆಗುವಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರದವರು ಮಾಡಿದ್ದಾರೆ. ನಮಗೇನು ಮ್ಯಾನೇಜ್ಮೆಂಟ್ನವರಿಗೆ ಇರಬೇಕಂತ ಆಸೆ ಇದೆ, ಆದರೆ ಏನು ಮಾಡಲಿಕ್ಕೆ ಆಗದ ಪರಿಸ್ಥಿತಿ ನಮ್ಮಲ್ಲಿದೆ. ಆದ್ದರಿಂದ ಬಹುಶಃ ಏನಾದರೂ ಮಾತಾಡಿ ಅವ್ರಿಗೆ ಏನಾದರೂ ಅನುಕೂಲ ಇದ್ದರೆ, ಬರುವ ಒಂದು ಅವಕಾಶ ಇದ್ದರೆ ಆ ಬಗೆಯಲ್ಲಿ ಕೂಡ ನಾವು ಒಂದು ಆಲೋಚನೆ ಮಾಡ್ತೇವೆ. ಹಾಗೆಯೇ ಅವರ ನಿವೃತ್ತಿ ಜೀವನ, ಯಾಕಂತ ಹೇಳಿದ್ರೆ ಈ ನಿವೃತ್ತಿ ಜೀವನ 60 ವರ್ಷ ಆಗುವ ಸಂದರ್ಭದಲ್ಲಿ ಮಕ್ಕಳಿರ್ತಾರೆ, ಒಂದು ವೇಳೆ ಗಂಡ ಇಲ್ಲದಿದ್ದರೂ ಕೂಡ ಮೊಮ್ಮಕ್ಕಳಿರ್ತಾರೆ, ಅವರ ಗಂಡಂದಿರು ಇರ್ತಾರೆ. ಆದರೆ ಅದು ಕಷ್ಟ ಸಮಯ. ಆ ಸಂದರ್ಭದಲ್ಲಿ ಲೇಟಾಗಿ ಮದುವೆ ಆದರೆ ಮಕ್ಕಳು ಓದುವಂಥ ಸಂದರ್ಭದಲ್ಲಿ ಕೂಡ ಇದೆ. ಆವಾಗ ಸಿಕ್ಕೋ ಸಂಬಳ ಕೂಡ ಬಹಳ ಕಡಿಮೆ. ಏನಾದರೂ ಬಾಡಿಗೆ ಮನೆಯಲ್ಲಿದ್ದರೆ ಅದು ಕೂಡ ಬಹಳ ಕಷ್ಟ, ಸ್ವಂತ ಮನೆ ಇದ್ದರೆ ತೊಂದರೆ ಇಲ್ಲ. ಅಂಥ ಒಂದು ಕಷ್ಟ ಸಮಯ ನಿವೃತ್ತಿಯಾಗಿ ಅವರು ಜೀವನ ಮಾಡುವಂಥದ್ದು. ಆದ್ದರಿಂದ ಬಹುಶಃ ನಮ್ಮ ಇಂದಿರಾ ಮೇಡಮ್ ಅವರಿಗೆ ಬಹುಶಃ ಅಂಥ ಒಂದು ಕಷ್ಟ ಇರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಯಾಕೆಂತ ಹೇಳಿದರೆ ಕೆಲವರಿಗೆ ಸರ್ವಿಸ್ ಮಾಡಲಿಕ್ಕೆ ಆಗೋದಿಲ್ಲ, ಸರ್ಕಾರದ ಸೇವೆಯನ್ನು ಸಂಪೂರ್ಣ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಹಲವಾರು ಕೆಲವು ತೊಂದರೆಗಳು, ಮ್ಯಾನೇಜ್ಮೆಂಟಿನ ದೋಷಗಳು, ಮ್ಯಾನೇಜ್ಮೆಂಟ್ನವರು ಅವರಿಗೇನಾದರೂ ಒಂದು ಅವರಿಗೇನಾದರೂ ಕಿರುಕುಳ ಕೊಡುವಂಥದ್ದು, ಅದರಲ್ಲಿ ಸರ್ಕಾರದಿಂದ ಬರುವಂಥದ್ದು, ಹೀಗೆಲ್ಲ ಏನೇನೋ ರೀತಿಯಲ್ಲಿ ಅನಾರೋಗ್ಯ, ಹೀಗೆಲ್ಲ ಯಾರಿಗೂ ಹೆಚ್ಚಾಗಿ ಸರ್ವಿಸ್ ಮಾಡಲಿಕ್ಕೆ ಅಂತ ಅವಕಾಶ ಸಿಗುವುದಿಲ್ಲ. ಒಂದು ಸರ್ಕಾರದಲ್ಲಿ ನಿವೃತ್ತಿ ಆಗುವಂಥ ದೊಡ್ಡ ಸಾಧನೆ, ಅದಕ್ಕೆ ಭಗವಂತನ ದಯ ಬೇಕು. ಆದ್ದರಿಂದ ಅವರಿಗೆಲ್ಲ ಶಾರೀರಿಕವಾಗಿ ಮಾನಸಿಕವಾಗಿ ಎಲ್ಲ ದೃಢವಾಗಿದ್ದಾರೆ. ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಇನ್ನೂ ಕೂಡ ಶಾಂತಿಯುತವಾಗಿ ಅವರ ಜೀವನ ನಡೆಸಲಿ ಅಂತ ಹಾರೈಸಿ ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಮತಿ ಇಂದಿರಾ ಮೇಡಮ್ ಅವರಿಗೆ ನಿವೃತ್ತಿಯ ನಂತರ ಬದುಕು ಸುಖಮಯವಾಗಿರಲಿ, ನೆಮ್ಮದಿಯಿಂದ ಕೂಡಿರಲಿ ಅಂತೇಳಿ ಮನಪೂರ್ವಕವಾಗಿ ಹಾರೈಸಿದಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರಾದಂತಹ ಸದಾನಂದ ಬಂಗೇರ್ ಸರ್ ಅವರಿಗೆ ಶಾಲೆಯ ಪರವಾಗಿ ಅತ್ಯಂತ ಪ್ರೀತಿಯ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇಷ್ಟು ಹೊತ್ತಿನವರೆಗೆ ವೇದಿಕೆಯಲ್ಲಿ ಆಸೀನರಾಗಿ ನಿವೃತ್ತರಿಗೆ ಪ್ರೀತಿಯಿಂದ ಸನ್ಮಾನ ಮಾಡಿ ಶುಭ ಹಾರೈಸಿದಂಥ ಎಲ್ಲ ವ್ಯಕ್ತಿಗಳನ್ನು ಧನ್ಯವಾದ ಸಮರ್ಪಣೆ ಮಾಡಲಿಕ್ಕಿದ್ದಾರೆ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ಪ್ರಜ್ಞಾ ಮೇಡಮ್. ಧನ್ಯವಾದ ಸಮರ್ಪಣೆ. ಅದಕ್ಕಿಂತ ಮೊದಲು ನಮ್ಮ ಇಂದಿರಾ ಮೇಡಮ್ ಅವರ ಬಗ್ಗೆ ಕೇವಲ 2 ಮಾತಷ್ಟೇ ಹೇಳಿದಂಥವರು ಇಂದಿರಾ ಮೇಡಮ್ ಅವರು. ನಾನು ಮಾಡುವಂಥ ಬೇರೆ ಬೇರೆ ಕೆಲಸಗಳು, ಕಾರ್ಯಗಳು ನಾವು ಮಾಡ್ತೇವೆ ಶಾಲೆಯಲ್ಲಿ. ಅದರಲ್ಲಿ ಸ್ವಲ್ಪ ಪ್ರಮುಖವಾದದ್ದು ಅಂತ ಹೇಳಿದ್ರೆ ಆಟಗಳ ಮೇಲಿನ ಕಾರ್ಯಕ್ರಮ ನಾವು ಮಾಡುವಾಗ, ಅಂದರೆ ಅದೊಂದು ಚಿಕ್ಕ ಕಾರ್ಯಕ್ರಮ ಅಲ್ಲ, ಸುಮಾರು 1 ತಿಂಗಳ ಕಾಲ ಆ ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ. ಆಗ ಪ್ರತಿದಿನವೂ ಕೂಡ ಹೊಸ ಹೊಸ ರೀತಿಯ ಅಡುಗೆಗಳನ್ನು ಮಾಡಬೇಕು. ಅದಕ್ಕೆ ಹೊಸ ಹೊಸ ವಸ್ತುಗಳ ಸಂಗ್ರಹಣೆ
ಮಾಡೋದು ಬಹಳ ಕಷ್ಟ. ಎಷ್ಟೋ ಸಲ ನಮ್ಮ ಅಡುಗೆ ಸಿಬ್ಬಂದಿಗಳಿದ್ರೂ ಕೂಡ ಅವರ ಕೆಲಸ ಮುಗಿಸಿದ ನಂತರ ಮತ್ತೆ ಕೆಲವು ಕೆಲಸಗಳನ್ನು ನಾನು ಮತ್ತೆ ಇಂದಿರಾ ಮೇಡಮ್ ಜೊತೆಯಾಗಿ ಮಾಡಿದ್ದೇವೆ ಅಡುಗೆ ಮನೆಯಲ್ಲಿ. ಇತ್ತೀಚೆಗೆಷ್ಟು ಹೇಳುವುದಾದ್ರೆ ಮೊನ್ನೆ ಕಳೆದ ಒಂದು ವಾರದ ಹಿಂದೆ ನಮ್ಮ ಶಾಲೆಯಲ್ಲಿ ಪೂಜೆ ಆದಾಗ ಅದರ ಕೋಡಿಯನ್ನು ಮಾಡುವ ಅಂತೇಳಿ ಆಗುವಾಗ ಮತ್ತೆ ನಾನು ಮತ್ತೆ ಇಂದಿರಾ ಮೇಡಮ್ ಆಗ ಹೇಳಿದೆ, ನಾನು ಇಂದಿರಾ ಮೇಡಮ್ ಅವರಿಗೆ, ಮೇಡಮ್ ನಿಮ್ಮ ಜೊತೆ ಕೊನೆಯ ಬಾರಿ ನಾನು ಕೋಡಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂದ್ರೆ ನಾನು ಯಾವಾಗಲಾಗಿ ಜೊತೆಯಾಗಿ ಕೆಲಸ ಮಾಡಿದಾಗ ಪೂಜೆಗೆ ಮಲವನ್ನು ಯಶವಂತರವರು ಇದ್ದಾರೆ. ಹಾಗಾಗಿ ನನಗೆ ಬಹಳಷ್ಟು ಪೂಜೆ ಆಗ್ತಾ ಇದೆ. ಹಾಗಾಗಿ ನಾನೊಂದು ವಿಜ್ಞಾನ ಶಿಕ್ಷಕಿ ಆದರೂ ಕೂಡ ಈ ಮಕ್ಕಳಿಗೆ ಪೋಷಕಾಂಶದ ಬಗ್ಗೆ ಪಾಠ ಇದೆ, ಅದಕ್ಕಾಗಿ ಅದನ್ನು ಈ ರೀತಿ ಪ್ರಾಕ್ಟಿಕಲ್ ಆಗಿ ಕೂಡ ನಾವು ಶಾಲೆಯಲ್ಲಿ ಮಾಡ್ತಾ ಇದ್ದೇವೆ ಆ ಕೆಲಸವನ್ನು. ಮತ್ತೆ ಅಡುಗೆಯಲ್ಲಿ ಕೂಡ ನನಗೆ ಆಸಕ್ತಿ ಇದೆ. ಆದರೆ ಈ ಶಾಲೆಯಲ್ಲಿ ಇಷ್ಟು ಜನರಿಗೆ ಮಾಡುವಾಗ ಸ್ವಲ್ಪ ಯಾರಾದ್ರೂ ಜೊತೆಗೆ ಅನುಭವದವರು ಇದ್ರೆ ಒಳ್ಳೆಯದಿತ್ತು. ಆ ರೀತಿ ನನಗೆ ಯಾವಾಗ ಸಹಕರಿಸುವವರು ಇಂದಿರಾ ಮೇಡಮ್. ಅದಕ್ಕೆ ಬರುವ ತಿಂಗಳು ಮತ್ತೆ ನಮ್ಮ ಅಡುಗೆ ಕೆಲಸಗಳು ಪ್ರಾರಂಭವಾಗಿದೆ ಮೇಡಮ್. ಈ ವರ್ಷ ಆ ಒಂದು ತಿಂಗಳಲ್ಲಿ ಒಂದು ದಿನ ಮಧ್ಯದಲ್ಲಿ ಸ್ವಲ್ಪ ಪುಸ್ತಕ ಮಾಡಿ ನಮ್ಮ ಶಾಲೆಗೆ ಬರಬೇಕು. ಮತ್ತೊಮ್ಮೆ ನಾವು ಎಲ್ಲ ಮಕ್ಕಳಿಗೆ ನಿಮ್ಮ ಒಂದು ಕೆಲಸದ ಬಗ್ಗೆ ಪರಿಚಯ ಮಾಡಿಕೊಂಡು ನನಗೆ ಆಸೆ ಇದೆ. ಈ ವರ್ಷ ಒಮ್ಮೆ ನಿಮ್ಮ ಜೊತೆ ಸೇರಿ ಆ ಕೆಲಸವನ್ನು ಮಾಡಬೇಕಂದ್ರೆ, ಹಾಗಾಗಿ ಹೀಗೆ ನಾಮಂತ್ರವನ್ನು ಕೊಡ್ತಾ ಇದ್ದೇನೆ. ಈಗ ನಮ್ಮ ಈ ಒಂದು ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಸದಾನಂದ ಮಂಗೇಶ್ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಮೂಹ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾಗಿರುವಂತಹ ರೋಹಿದಾಸ್ ಬಂಗೇರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಸಂಚಾಲಕರಾಗಿದ್ದು ನಮ್ಮೆಲ್ಲ ರೀತಿಯಲ್ಲಿ ಕೂಡ ನಮಗೆ ಮಾರ್ಗದರ್ಶನ ನೀಡಿರುವಂತಹ ಶ್ರೀ ಬಾಬು ಬಂಗೇರ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಹಾಗೆ ಮಧ್ಯಸ್ಥರಾಗಿರುವ ಗಂಗಾಧರ್ ಸುವರ್ಣ ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಶಾಲೆಗೆ ಆಗಾಗ ಬಂದು ನಮಗೆ ಸಹಕರಿಸುವಂತ ಯಶವಂತ್ ಸರ್ ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾರೆ. ಹಾಗೆ ಆಡಳಿತ ಮಂಡಳಿಯ ಸದಸ್ಯರಾಗಿರುವಂತಹ ದೀಪಾ ಕುಮಾರ್ ಅವರಿಗೂ ಕೂಡ ಧನ್ಯವಾದವನ್ನು. ನಮ್ಮ ಶಾಲೆಯ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾಗಿರುವ ರೇಖಾ ಮೇಡಮ್ ಇವರಿಗೂ ಕೂಡ ಧನ್ಯವಾದಗಳು. ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಅನಸೂಯ ಮೇಡಮ್ ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾರೆ. ಇಂಗ್ಲಿಷ್ ಮೀಡಿಯಂನ ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯನಿ ಶ್ರೀಮತಿ ರಾಜೇಶ್ವರಿ ಮೇಡಮ್ ಅವರಿಗೂ ಕೂಡ ಧನ್ಯವಾದವನ್ನು. ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ಹೇಳಿದರೆ ಇಂದಿರಾ ಮೇಡಮ್ ಅವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದವನ್ನು. ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ಸಹಕರಿಸಿದ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯ ವಿನಯರವರಿಗೂ ಕೂಡ ಧನ್ಯವಾದವನ್ನು. ಎಲ್ಲ ರೀತಿಯಲ್ಲಿ ಸಹಕರಿಸಿದ ನಮ್ಮೆಲ್ಲ ಶಿಕ್ಷಕ ವೃಂದದವರಿಗೂ ಹಾಗೆ ಮಾಧ್ಯಮದವರಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗೂ ಕೂಡ ಧನ್ಯವಾದ